ಶಾಂತಿ. ಓಂ ಶಾಂತಿ. 31/3/10 ಬಾಬ್ದಾದಾರವರ ಮಿಲನದ ಎಸಿ ಸಮ್ಮೇಳನದ ಲಾಸ್ಟ್ ಮಿಲನದ ಮಹಾವಾಕ್ಯಗಳು. पूर्वज और पूज्य के स्वमान में रह मनसा द्वारा सर्व की पालना करो, पूरे वृक्ष को सकाश दो. ಬಾಬಾ ಹೇಳ್ತಾರೆ, ಪೂರ್ವಜ ಮತ್ತು ಪೂಜ್ಯ ಸ್ವಮಾನದಲ್ಲಿ ಇದ್ದು ಮನಸ ಮೂಲಕ ಸರ್ವರಿಗೂ ಪಾಲನೆ ಕೊಡಿ, ಇಡೀ ವೃಕ್ಷಕ್ಕೆ ಸಕಾಶವನ್ನು ಕೊಡಿ. आज बाप दादा अपने चारों ओर के पूर्वज और पूज्य आत्माओं को देख रहे हैं. ಇಂದು ಬಾಪ್ ದಾದಾ ತನ್ನ 4 ಕಡೆಯ ಪೂರ್ವಜ ಮತ್ತು ಪೂಜ್ಯ ಆತ್ಮಗಳನ್ನು ನೋಡ್ತಾ ಇದ್ದಾರೆ. ಪೂರ್ವಜ ಆತ್ಮಯೇ ಅಪ್ನೆ ಕೋ ಸಮಸ್ತೆ ಹೋನ. ನಾವು ಪೂರ್ವಜ ಆತ್ಮಗಳು ಅಂತ ತಮಗೆ ತಿಳ್ಕೊಳ್ತೀರಾ? ಪೂಜ್ಯ ಆತ್ಮಾವಂಕ ನಿವಾಸ ಕಹಾ ಹೇ? ಬಾಬಾ ಕೇಳ್ತಾ ಇದ್ದಾರೆ ಪ್ರಶ್ನೆ. ಪೂಜ್ಯ ಆತ್ಮಗಳದ್ದು ನಿವಾಸ ಎಲ್ಲಿದೆ? ಪೂರ್ವಜ ಆತ್ಮಗಳದ್ದು ಪೂಜ್ಯ ಆತ್ಮಗಳದ್ದು ನಿವಾಸ ಎಲ್ಲಿದೆ? अपने झाड़ को सामने लाओ, उसमें देखो आपका स्थान कहाँ है. ತಮ್ಮ ವೃಕ್ಷ ಕಲ್ಪವೃಕ್ಷವನ್ನು ಮುಂದೆ ತನ್ನಿ, ಅದರಲ್ಲಿ ನೋಡಿ ತಮ್ಮದು ಸ್ಥಾನ ಎಲ್ಲಿದೆ, ಆ ವೃಕ್ಷದಲ್ಲಿ ತಮ್ಮದು ಸ್ಥಾನ ಎಲ್ಲಿದೆ. जानते हो कि आप पूर्वजों का स्थान जड़ में है. ಗೊತ್ತಿದೆ ತಮಗೆ ತಮ್ಮ ಪೂರ್ವಜರ ಸ್ಥಾನ ಎಲ್ಲಿದೆ? ಬುಡದಲ್ಲಿದೆ. ಜಾಡ್ ಕೆ ಜಡ್ ಮೇ ಬಿ ಹೈ, ತನ ಮೇ ಬಿ ಹೈ. ತಾವು ಪೂರ್ವಜರಿಗೆ ಸ್ಥಾನ ಬುಡದಲ್ಲೂ ಇದೆ ಮತ್ತು ಕಾಂಡದಲ್ಲೂ ಸಹ ಇದೆ. जड़ के द्वारा ही सारे वृक्ष को पालना मिलती है. ಒಂದು ವೃಕ್ಷದ ಬುಡದಿಂದಲೇ, ಆ ಬೇರಿನಿಂದಲೇ ಬುಡದಿಂದಲೇ ಇಡೀ ವೃಕ್ಷಕ್ಕೆ ಪಾಲನೆ ಸಿಗುತ್ತೆ. आप इस सारे वृक्ष के टाल टालिया व पत्तों की पालना करने वाले सकाश देने वाले पूर्वज हो. ಅಂದಾಗ ತಾವು ಇಡೀ ವೃಕ್ಷದ ಕೊಂಬೆರೆಂಬೆಗಳು, ಬ್ರಾಂಚಸ್ಸು ಮತ್ತು ಎಲೆಗಳಿಗೆ, ಪ್ರತಿಯೊಂದು ಎಲೆಗೆ ಪಾಲನೆ ಕೊಡುವಂತಹ, ಸಕಾಶ ಕೊಡುವಂತಹ ಪೂರ್ವಜರು ಆಗಿದ್ದೀರಿ, ವೃಕ್ಷದ ಬುಡ ಆಗಿದ್ದೀರಿ. ಪೂರ್ವಜ ಕೆ ಸಾಥ್ ಪೂಜ್ಯ ಭಿ ಹೋ. ಪೂರ್ವಜರ ಜೊತೆಗೆ ಪೂಜ್ಯರು ಸಹ ಆಗಿದ್ದೀರಿ. ಯಾವ ಸ್ಥಾನದಲ್ಲಿದ್ದೀವಿ? ಕಾಂಡದ ಸ್ಥಾನದಲ್ಲಿದ್ದೀವಿ. ದೇವಿ ದೇವತೆಗಳು, ಇಡೀ ಕಾಂಡ ದೇವಿ ದೇವತೆಗಳ ಸ್ಥಾನ. ತನ ದ್ವಾರ ಲಾಸ್ಟ್ ಪತ್ತೆ ಕೋ ಭಿ ಸಕಾಶ ಮಿಲ್ತಿ ಹೈ. ಬಾಬಾ ಹೇಳ್ತಾರೆ, ಪೂರ್ವಜರ ಜೊತೆಗೆ ಪೂಜ್ಯರು ಸಹ ಆಗಿದ್ದೀರಿ. ಕಾಂಡದ ಮೂಲಕ ಕೊನೆ ಎಲೆಗೂ ಸಹ ಶಕ್ತಿ ಸಿಗುತ್ತೆ. तो अपने को सारे वृक्ष को सकाश देने वाले अनुभव करते हो. ಆದ್ದರಿಂದ ಬುಡದಲ್ಲಿ ಇರುವಂತಹ ಪೂರ್ವಜರು, ಕಾಂಡದಲ್ಲಿರುವಂತಹ ಪೂಜ್ಯರು, ಅದರಿಂದ ಇಡೀ ವೃಕ್ಷಕ್ಕೆ ಸಕಾಶವನ್ನು ಕೊಡುವಂತಹ, ಪಾಲನೆಯನ್ನು ಕೊಡುವಂತಹ ನಾವು ಪೂರ್ವಜರು ಪೂಜ್ಯರು ಆಗಿದ್ದೀವಿ ಅಂತ ಅನುಭವ ಮಾಡ್ತೀರಾ? नशा रहता है कि हम पूर्वज सर्व आत्माओं रूपी टाल टालिया या पत्ते को सकाश दे रहे हैं. ನಶೆ ಇರುತ್ತಾ? ನಾವು ಪೂರ್ವಜರು ಎಲ್ಲ ಆತ್ಮರೂಪಿ ಕೊಂಬೆರೆಂಬೆಗಳಿಗೆ ಮತ್ತು ಎಲೆಗಳಿಗೆ ಸಕಾಶ ಕೊಡ್ತಾ ಇದ್ದೀವಿ. जैसे ब्रह्मा बाप को ग्रेट ग्रेट ग्रैंडफादर कहते है, तो उनके साथ साथी बच्चे भी. ಬಾಬಾ ಹೇಳ್ತಾರೆ, ಹೇಗೆ ಬ್ರಹ್ಮ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತಾರೆ,
ಅಂದಾಗ ಅವರು ಅವರ ಜೊತೆಗಾರರು ನೀವು ಮಕ್ಕಳು ಏನಾಗಿದ್ದೀರಾ? ಮಾಸ್ಟರ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಹೋ. ನೀವು ಸಹ ಮಾಸ್ಟರ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದೀರಿ. ಬಾಬನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್, ಮನುಷ್ಯ ವಂಶಾವಳಿಯ ಮುತ್ತಜ್ಜ ಅಂತ ಹೇಳ್ತಾರಲ್ವ, ಅವ್ರ ಜೊತೆಯಲ್ಲಿ ಜೊತೆಗಾರರು ನೀವು ಮಕ್ಕಳನ್ನು ಸಹ ಮಾಸ್ಟರ್ ग्रेट ग्रेट ग्रैंडफादर ಆಗಿದ್ದೀರಿ. सारे वृक्ष के आत्माओं की आप पूर्वज आत्माओं की तरफ आकर्षण है. ಇಡೀ ವೃಕ್ಷದ ಆತ್ಮಗಳಿಗೆ ತಾವು ಪೂರ್ವಜ ಆತ್ಮಗಳ ಕಡೆಗೆ ಆಕರ್ಷಣೆ ಇದೆ. आप पूर्वज आत्माएं उन्हों की पालना ಶಕ್ತಿಯೋ ದ್ವಾರ करते हो. ತಾವು ಪೂರ್ವಜ ಆತ್ಮಗಳು ಆ ಆತ್ಮಗಳಿಗೆ ಪಾಲನೆ ಶಕ್ತಿಗಳ ಮೂಲಕ ಕೊಡ್ತೀರಿ. ಪರಮಾತ್ಮನಿಂದ ಪಡೆದಿರುವಂತಹ ಶಕ್ತಿಗಳ ಮೂಲಕ ಕೊಡ್ತೀರಿ. ಅದಕ್ಕೆ ನಮ್ಮ ಕಡೆ ಅವರಿಗೆ ಆಕರ್ಷಣೆ ಇದೆ. जैसे आप सभी पूर्वज आत्माओं की पालना बाप ने की तो बाप ने कैसे की. ಹೇಗೆ ತಾವು ಎಲ್ಲ ಪೂರ್ವಜ ಆತ್ಮಗಳ ಪಾಲನೆ ತಂದೆ ಮಾಡಿದ್ದಾರೆ, ತಂದೆ ಪಾಲನೆ ಕೊಟ್ಟಿದ್ದಾರೆ ಅಂದರೆ ಹೇಗೆ ಪಾಲನೆ ಕೊಟ್ಟಿದ್ದಾರೆ? ಶಕ್ತಿಯೋನ್ ದ್ವಾರ, ಸರ್ವಶಕ್ತಿವಾನ್ ತನ್ನ ಶಕ್ತಿಗಳ ಮೂಲಕ ಪಾಲನೆ ಕೊಟ್ಟಿದ್ದಾರೆ. वैसे आप भी पूर्वज के नाते से शक्तियों द्वारा उनकी पालना करने वाले हो. ಅದೇ ರೀತಿ ತಾವು ಪೂರ್ವಜರು ಆ ಪೂರ್ವಜ ಸಂಬಂಧದಿಂದ ಶಕ್ತಿಗಳ ಮೂಲಕ ಅವರಿಗೆ ಪಾಲನೆ ಕೊಡುವಂಥವರು ಆಗಿದ್ದೀರಿ. ಕೊಂಬೆರೆಂಬಗಳಿಗೆ ಎಲ್ಲ ಎಲೆಗಳಿಗೆ ಪಾಲನೆ ಕೊಡುವಂಥವರು ಆಗಿದ್ದೀರಿ ಶಕ್ತಿಗಳ ಮೂಲಕ. ಬಾಬಾನು ತನ್ನ ಶಕ್ತಿಗಳ ಮೂಲಕ ನಮಗೆ ಪಾಲನೆ ಕೊಟ್ಟಿದ್ದಾರೆ. ನಾವು ಸಹ ನಮ್ಮ ಶಕ್ತಿಗಳ ಮೂಲಕ ಅವರಿಗೆ ಪಾಲನೆ ಕೊಡುವಂಥವರು ಆಗಿದ್ದೀವಿ. ಅಲ್ಲೂ ಸಹ ವೃಕ್ಷ ತನ್ನ ಬುಡದ ಶಕ್ತಿ, ಕಾಂಡದ ಶಕ್ತಿಯ ಆಧಾರದ ಮೇಲೆ ಇಡೀ ವೃಕ್ಷಕ್ಕೆ ಪಾಲನೆ ಕೊಡುತ್ತಲ್ವ. आजकल देखते हो कि सभी आत्माएं दुखी है, पुकार रही है अपने अपने देवी देवताओं को, आओ हमारी रक्षा करो, हमें ಶಾಂತಿ दो, हमें ಶಕ್ತಿ दो. ಈ ಸಮಯದಲ್ಲಿ ನೋಡ್ತೀರಾ ಎಲ್ಲ ಆತ್ಮಗಳು ದುಃಖಿಗಳಾಗಿದ್ದಾರೆ, ಕೂಗ್ತಾ ಇದ್ದಾರೆ. ತಮ್ಮ ದೇವಿ ದೇವತೆಗಳು, ಇಷ್ಟ ದೇವಿ ದೇವತೆಗಳು ಯಾರಿದ್ದಾರೆ ಅವರಿಗೆ ಏನಂತ ಕರೀತಾ ಇದ್ದಾರೆ? ಬನ್ನಿ ನಮ್ಮನ್ನು ಕ್ಷಮಿಸಿ, ನಮಗೆ ದುಃಖ ಶಾಂತಿಗೆ ಕಾರಣ ನಾವು ಮಾಡಿರೋ ತಪ್ಪುಗಳಲ್ವ, ಆದ್ದರಿಂದ ನಮ್ಮನ್ನು ಕ್ಷಮಿಸಿ, ನಮಗೆ ಶಾಂತಿ ಕೊಡಿ, ನಮಗೆ ಶಕ್ತಿ ಕೊಡಿ ಅಂತ ಕೂಗ್ತಾ ಇದ್ದಾರೆ. ಓ ಕ್ಷಮಾ ಕೆ ಸಾಗರ್ ಹಮೇ ಪಾಲನಾ ದೋ. ಓ ಕ್ಷಮಾ ಸಾಗರರೇ, पूर्वजरे नಮಗೆ पालने ಕೊಡಿ. तो ये आवाज आप पूर्वज आत्माओं के कानों में सुनाई दे रहा है. बाबा ಕೇಳ್ತಾ ಇದ್ದಾರೆ ಮಕ್ಕಳನ್ನ. ಈ ಕೂಗು, ಅವರ ಕೂಗು ಯಾವ ಕೂಗು? ನಾವು ದುಃಖಿಗಳಾಗಿದ್ದೀವಿ, ಅಶಾಂತಿಯಲ್ಲಿದ್ದೀವಿ, ನಮಗೆ ದುಃಖ ದೂರ ಮಾಡಿ ಶಕ್ತಿ ಕೊಡಿ. ಈ ಕೂಗು ನಿಮಗೆ ಕೇಳಿಸ್ತಾ ಇದೆಯಾ? ಬಾಬಾ ಕೇಳ್ತಾ ಇದ್ದಾರೆ. ತಾವು ಪೂರ್ವಜ ಆತ್ಮಗಳ ಕಿವಿಗಳ ತನಕ ಈ ಕೂಗು ಬರ್ತಾ ಇದೆಯಾ, ಕೇಳಿಸ್ತಾ ಇದೆಯಾ? ಅನುಭವ ಕರ್ತೆ ಹೋಗಿ, ಅನುಭವ ಮಾಡ್ತೀರಾ? ಯಾವ ಅನುಭವ ಮಾಡ್ತೀರಾ? ಆ ಕೂಗು ನಿಮಗೆ ಕೇಳಿಸ್ಬೇಕು ಅಂದರೆ ನೀವು ಅನುಭವ ಮಾಡ್ತಿದ್ದೀರಾ? ಯಾವ ಅನುಭವ? ತೋ ವೃಕ್ಷ ಮೇ ಪೂರ್ವಜ ಹೈ, ನಾವು ವೃಕ್ಷದಲ್ಲಿ ಪೂರ್ವಜರಾಗಿದ್ದೀವಿ ಅಂತ ಅನುಭವ ಮಾಡ್ತಾ ಇದ್ದೀರಾ? सारे वृक्ष में देखो जो अन्य धर्म वाली आत्माएं भी है, तो वृक्ष में ठाल टालियां होने के कारण वो भी आपकी उसी नज़र से देखते हैं. ಇಡೀ ವೃಕ್ಷದಲ್ಲಿ ನೋಡಿ
ಯಾರೆಲ್ಲ ಅನ್ಯ ಧರ್ಮದ ಆತ್ಮಗಳು ಸಹ ಇದ್ದಾರೆ. ಆ ವೃಕ್ಷದ ಚಿತ್ರನೇ ಏನು, ಎಲ್ಲ ಧರ್ಮದಗಳ ಬಗ್ಗೆ ತಿಳಿಸುವಂತಹ ಚಿತ್ರ ಅಲ್ವಾ. ಬಾಬಾ ಹೇಳ್ತಾರೆ, ಯಾರು ಅನ್ಯ ಧರ್ಮದ ಆತ್ಮಗಳು ಸಹ ಇದ್ದಾರೆ ಅಂದಾಗ ವೃಕ್ಷದ ಕೊಂಬೆರೆಂಬೆಗಳು ಆಗಿರುವ ಕಾರಣ ಅವರಿಗೆ ಎಲ್ಲಿಂದ ಪಾಲನೆ ಸಿಗಬೇಕು? ಅವರಿರೋ ಸ್ಥಾನ ಕೊಂಬೆರೆಂಬೆಗಳ ಸ್ಥಾನ, ಕೊಂಬೆರೆಂಬೆಗಳಾಗಿರುವ ಕಾರಣ वो भी आपकी उसी नज़र से देखते हैं. ಅವರು ಸಹ ತಮ್ಮನ್ನು ಅದೇ ದೃಷ್ಟಿಯಿಂದ ನೋಡ್ತಾರೆ. ಯಾವ ದೃಷ್ಟಿಯಿಂದ? ಪೂರ್ವಜರ ದೃಷ್ಟಿಯಿಂದ ನೋಡ್ತಾರೆ. ನಿಮ್ಮಿಂದನೇ ನಮಗೆ ಪಾಲನೆ ಸಿಗಬೇಕು, ನಿಮ್ಮಿಂದನೇ ನಮಗೆ ಶಕ್ತಿ ಸಿಗಬೇಕು ಅಂತ ಪೂರ್ವಜರ ದೃಷ್ಟಿಯಿಂದನೇ ನೋಡ್ತಾರೆ. ಆ ಕೊಂಬೆರೆಂಬೆಗಳಿಗೂ ಯಾವುದು ಆಧಾರ? ಕಾಂಡ ಮತ್ತು ಬುಡನೇ ಅಲ್ವಾ. ಉನೋಂಕೆ ಬಿ ಪೂರ್ವಜ ಆಪಿ ಹೋ, ಬೇರೆ ಧರ್ಮದವರಾಗಿರ್ಬೋದು, ಅವರಿಗೂ ಸಹ ಪೂರ್ವಜರು ಯಾರಾಗಿದ್ದೀರಿ? ನಾವು ಆತ್ಮಗಳೇ ಅಲ್ವಾ. ಕಾಂಡದಿಂದ ಅವರು ಬಂದಿದ್ದು ಅಂದಾಗ ಕಾಂಡನೇ ಆಧಾರ, ಕಾಂಡನೇ ಪೂರ್ವಜ ಆತ್ಮ ಅಲ್ವಾ. ಇಬ್ರಾಹಿಂ ಬಂದಾಗ ಯಾವ ಆತ್ಮ ಇದ್ದಿದ್ದು? ಯಾವ ಆತ್ಮನ ಕನೆಕ್ಷನ್ನಲ್ಲಿ ಬಂದಿದ್ದು? ಚಂದ್ರವಂಶದವರ ಕನೆಕ್ಷನ್ನಲ್ಲೇ ಅಲ್ವಾ. ಅಂದರೆ ಎಲ್ಲ ಧರ್ಮದವರಿಗೂ ಆಧಾರ ಪೂರ್ವಜರು ಯಾರಾಗಿದ್ದೀವಿ? ನಾವು ಕಾಂಡದಲ್ಲಿರುವಂತಹ ಆತ್ಮಗಳು. ಅದಕ್ಕೆ ಅವರು ರಂಜಾನ್ ದಿವಸ ಚಂದ್ರನನ್ನು ನೋಡುವಂಥದ್ದು. कोई भी धर्म वाली आत्माओं से आप जब मिलते हो तो ये समझते हो, ಯಾವುದೇ ಧರ್ಮದ ಆತ್ಮನನ್ನು ತಾವು ಮಿಲನ ಮಾಡ್ತೀರಿ ಆವಾಗ ಈ ರೀತಿ ತಿಳ್ಕೊಳ್ತೀರಾ. ಏನು ತಿಳ್ಕೊಳ್ತೀವಿ? ಬಾಬಾ ಕೇಳ್ತಾ ಇದ್ದಾರೆ, ಏ ಬಿ ಹಮಾರೇ ಹಿ ವೃಕ್ಷಕ್ಕೆ ಟಾಲ್ಟಾಲಿಯ. ಇವರು ಸಹ ನಮ್ಮ ವೃಕ್ಷಕ್ಕೆ ಏನಾಗಿದ್ದಾರೆ? ಬ್ರಾಂಚಸ್ ಆಗಿದ್ದಾರೆ, ಕೊಂಬೆರೆಂಬೆಗಳು ಆಗಿದ್ದಾರೆ, ನಮ್ಮದೇ ವೃಕ್ಷದ ಬ್ರಾಂಚಸ್ ಆಗಿದ್ದಾರೆ. वो भी जब आपसे मिलते हैं तो समझते हैं कि ನಾವು ಯಾವಾಗ ನಮ್ಮವರು ಅಂತ ತಿಳ್ಕೊಳ್ತೀವಿ, ನಮ್ಮ ವೃಕ್ಷದ ಬ್ರಾಂಚಸ್ಸು ಕೊಂಬೆರೆಂಬೆಗಳು ಅಂತ ತಿಳ್ಕೊಳ್ತೀವಿ, ಅವರೂ ಸಹ ನಮ್ಮೊಂದಿಗೆ ಮಿಲನ ಮಾಡುವಾಗ ಏನು ತಿಳ್ಕೊಳ್ತಾರೆ? ಇವರು ನಮ್ಮವರಾಗಿದ್ದಾರೆ. ತಾನಾಗಿ ಆ ಫೀಲಿಂಗ್ ಬರುತ್ತೆ. ನಮ್ಮಲ್ಲಿ ಒಳಗೆ ಆ ಫೀಲಿಂಗ್ ಬಂದಾಗ ಅವರಿಗೂ ತಾನಾಗಿ ನಮ್ಮವರು ಅನ್ನೋ ಫೀಲಿಂಗ್ ಬರುತ್ತೆ. अपनेपन का अनुभव उन आत्माओं को भी हो रहा है और होना है. ಬಾಬಾ ಹೇಳ್ತಾರೆ, ತಮ್ಮತನದ ಅನುಭವ, ಇವರು ನಮ್ಮವರು, ಆ ತಮ್ಮತನದ ಅನುಭವ ಆ ಆತ್ಮಗಳಿಗೂ ಸಹ ಆಗ್ತಾ ಇದೆ ಮತ್ತು ಆಗಲೇಬೇಕು. तो इतना नशा, इतना अंदर से आप लोगों के पास रहम आता है. ಇಷ್ಟೊಂದು ನಶೆ, ಇಷ್ಟೊಂದು ಒಳಗಡೆಯಿಂದ ತಮಗೆ ದಯೆ ಬರುತ್ತಾ, ನಾವೇ ಇವರಿಗೆ ಏನು ಕೊಡಬೇಕು? ಪಾಲನೆ ಕೊಡಬೇಕು, ಶಕ್ತಿ ಕೊಡಬೇಕು. ನಾವೇ ಇವರಿಗೆ ಆಧಾರ. वो चिल्ला रहे हैं रहम करो, तो अभी समय अनुसार आप सभी पूर्वज आत्माओं को मनसा द्वारा शक्तियों की पालना करनी है. ಅವರೆಲ್ಲ ಕೂಗ್ತಾ ಇದ್ದಾರೆ ದಯೆ ತೋರಿಸಿ ಅಂದಾಗ, ಈಗ ಸಮಯದ ಅನುಸಾರ ತಾವು ಪೂರ್ವಜ ಆತ್ಮಗಳು ಮನಸ ಮೂಲಕ ಅವರಿಗೆ ಶಕ್ತಿಗಳ ಪಾಲನೆ ಕೊಡಬೇಕು. ಉನೋಂಕೋ ಅವಶ್ಯಕತೆ ಹೇ, ಅವರಿಗೆ ಅವಶ್ಯಕತೆ ಇದೆ, ಅವರ ಬಳಿ ಶಕ್ತಿಗಳಿಲ್ಲ, ಅದಕ್ಕೆ ಅವರಿಗೆ ಅವಶ್ಯಕತೆ ಇದೆ, ಬೇರೆ ಎಲ್ಲಿಂದ ಶಕ್ತಿ ಪಡೆಯೋ ಹಾಗಿಲ್ಲ. ಅದರಿಂದ ಬಾಬಾ ಹೇಳ್ತಾರೆ ಅವರಿಗೆ ಅವಶ್ಯಕತೆ ಇದೆ, ಮತ್ತೆ ಅದನ್ನು ಕೊಡುವಂಥವರು ಸಹ ನೀವೇ ಆಗಿದ್ದೀರಿ. तो जितना आप अपने पूर्वज के नशे में रहेंगे उतना ही ಅಂದಾಗ ತಾವು ಎಷ್ಟು ನಾವು ಪೂರ್ವಜರು ಅನ್ನುವ ನಶೆಯಲ್ಲಿರ್ತೀರಿ ಅಷ್ಟೇ ಏನಾಗುತ್ತೆ? ನಾವು ಪೂರ್ವಜರು ಅನ್ನುವ ನಶೆಯಲ್ಲಿ ನಾವೆಷ್ಟು ಇರ್ತೀವಿ
ಅಷ್ಟೇ ಆಪ್ ದ್ವಾರ ಉನ್ನೋಂಕಿ ಪಾಲನ ಹೋಗಿ, ತಮ್ಮ ಮೂಲಕ ಅವರಿಗೆ ಪಾಲನೆ ಅನ್ನೋದು ಆಗುತ್ತೆ. ಹೇಗೆ ನಾನು ಮನೆಯ ಯಜಮಾನ ನಾನು ಅನ್ನುವ ನಶೆ ಆ ಸ್ವಮಾನದಲ್ಲಿ ಇದ್ದಾಗ ಹೇಗೆ ಆ ಮನೆಗಾಗಿ ಪಾಲನೆ ಸಿಗುತ್ತೆ, ಆ ಮನೆಗಾಗಿ ಏನು ಮಾಡಬೇಕು, ಆ ಮನೆಯವರಿಗಾಗಿ ನಾನು ಏನು ಮಾಡಬೇಕು, ಏನು ಕೊಡಬೇಕು, ಹೇಗೆ ನೋಡ್ಕೋಬೇಕು, ಎಲ್ಲ ತಾನಾಗಿ ಬರುತ್ತಲ್ವ. ಅದಕ್ಕೆ ಬಾಬಾ ಹೇಳ್ತಾರೆ, ತಾವು ಎಷ್ಟು ನಾವು ಪೂರ್ವಜರು ಅನ್ನುವ ನಶೆಯಲ್ಲಿರ್ತೀರಿ ಅಷ್ಟೇ ತಮ್ಮ ಮೂಲಕ ಅವರಿಗೆ ಪಾಲನೆ ಆಗುತ್ತೆ. वैसे भी देखो किसी भी की पालना लौकिक में भी बड़ों से होती है. ಹಾಗೆ ನೋಡಿದ್ರೆ ಯಾರದೇ ಪಾಲನೆ ಲೌಕಿಕದಲ್ಲೂ ಸಹ ಮನೆಯಲ್ಲಿ ಯಾರು ದೊಡ್ಡವರಿದ್ದಾರೆ, ಅಪ್ಪ ಆಗಲಿ ತಾತ ಆಗಲಿ, ಅವರ ಮೂಲಕ ಆಗುತ್ತೆ. वही उनके शरीर के खाने पीने पढ़ाई जो सोर्स ऑफ इनकम है उनका प्रबंध करते हैं. ಆ ಪೂರ್ವಜರು ಮನೆ ದೊಡ್ಡವರೇ ಅವರ ಶರೀರದ ಊಟ ತಿಂಡಿಗಾಗಿ, ಓದಿಗಾಗಿ, ಅವರ ಒಂದು ಜೀವನದ ಸಂಪಾದನೆಗಾಗಿ, ಅವ್ರ ಕಾಲ ಮೇಲೆ ಅವ್ರು ನಿಲ್ಲಲಿಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಯಾರು ಮಾಡ್ತಾರೆ? ಅವ್ರ ಮನೆ ದೊಡ್ಡವರು, ಅವ್ರ ಅಪ್ಪ ಅವ್ರ ತಾತ ಅವ್ರು ತಾನೇ ಮಾಡ್ತಾರೆ. तो जैसे बाप ने आप सभी बच्चों की भिन्न भिन्न शक्तियों से पालना की है ಅಂದಾಗ ಹೇಗೆ ತಂದೆ ತಮ್ಮೆಲ್ಲರಿಗೂ ಸಹ ತಾವೆಲ್ಲ ಮಕ್ಕಳಿಗೂ ಭಿನ್ನ ಭಿನ್ನ ಶಕ್ತಿಗಳಿಂದ ಪಾಲನೆ ಕೊಟ್ಟಿದ್ದಾರೆ. ವೈಸೆ ಅಭಿ ಆಪ್ಕಾ ಕಾರ್ಯ ಹೈ, ಅದೇ ರೀತಿ ಈಗ ತಮ್ಮ ಕಾರ್ಯ ಆಗಿದೆ. सारे वृक्ष के टाल टालियों और पत्तों की पालना करना. ಈಗ ತಮ್ಮ ಕಾರ್ಯ ಆಗಿದೆ ಇಡೀ ವೃಕ್ಷಕ್ಕೆ ತಮ್ಮ ಶಕ್ತಿಗಳ ಮೂಲಕ ಆ ಕೊಂಬೆ ರೆಂಬೆಗಳಿಗೆ ಎಲೆಗಳಿಗೆ ಪಾಲನೆ ಕೊಡಬೇಕು. ಐಸಾ ಉಮಂಗ್ ಆಪ್ ಪೂರ್ವಜ ಆತ್ಮಾओं को आता है. ಈ ರೀತಿ ಉಮಂಗ ಉತ್ಸಾಹ ತಾವು ಪೂರ್ವಜ ಆತ್ಮಗಳಿಗೆ ಬರುತ್ತಾ, ನಾವೇ ಬುಡದಲ್ಲಿರೋರು, ನಾವೇ ಕಾಂಡದಲ್ಲಿರೋರು, ನಾವೇ ಕೊಂಬೆ ರೆಂಬೆಗಳಿಗೆ ಆಧಾರ, ಇಡೀ ವೃಕ್ಷಕ್ಕೆ ಆಧಾರ, ಒಂದೊಂದು ಕೊನೆ ಎಲೆಗೂ ನಾವೇ ಆಧಾರ, ಅದರಿಂದ ನಾವೇ ಪಾಲನೆ ಕೊಡಬೇಕು. ಈ ರೀತಿ ಉಮಂಗ ಉತ್ಸಾಹ ತಾವು ಪೂರ್ವಜ ಆತ್ಮಗಳಿಗೆ ಬರುತ್ತಾ. ನಶಾ ಹೈ, ಬಾಬಾ ಕೇಳ್ತಾರೆ ನಶೆ ಇದೆಯಾ? ಒಂದು ದೊಡ್ಡ ಜವಾಬ್ದಾರಿ, ದೊಡ್ಡ ಪೋಸ್ಟು, ದೊಡ್ಡ ಜವಾಬ್ದಾರಿ ಅಂದರೆ ಅವರಿಗೆ ಎಷ್ಟು ನಶೆ ಇರುತ್ತೆ. पूज्य भी हो, देखो सारे ड्रामा में जितनी आप आत्माओं की कायदे प्रमाण पूजा होती है उतनी पूजा कोई भी महात्मा धर्म पिता की नहीं होती है. ಬಾಬಾ ಹೇಳ್ತಾರೆ, ಪೂಜ್ಯರು, ಕಾಂಡದಲ್ಲಿರುವ ಪೂಜ್ಯರು 33 ಕೋಟಿ ದೇವಿ ದೇವತೆಗಳು ಅಲ್ವಾ. ಬಾಬಾ ಹೇಳ್ತಾರೆ ನೋಡಿ, ಇಡೀ ಡ್ರಾಮಾದಲ್ಲಿ ಎಷ್ಟು ತಾವು ಆತ್ಮಗಳಿಗೆ ನಿಯಮ ಪ್ರಮಾಣ ಪೂಜೆ ನಡೆಯುತ್ತೆ, ಅಷ್ಟು ಪೂಜೆ ಯಾವುದೇ ಮಹಾತ್ಮರಿಗಾಗಲಿ ಧರ್ಮ ಪಿತಾಗಳಿಗಾಗಲಿ ನಡೆಯೋದಿಲ್ಲ. ಮಂದಿರದ ಮೂರ್ತಿಗಳಿಗೆ ಎಷ್ಟು ನಿಯಮ ಪ್ರಮಾಣ ಪೂಜೆ ಎಲ್ಲ ನಡೆಯುತ್ತೆ. ಒಂದು ದಿನದ ದಿನಚರ್ಯೆ, ಬೆಳಿಗ್ಗೆ ಬಾಗಿಲು ತೆಗೆದು ಏನು ಮಾಡ್ತಾರೆ, ಸುಪ್ರಭಾತ ಹೇಳ್ತಾರೆ, ನಂತರ ಅಭಿಷೇಕ, ನಂತರ ಶೃಂಗಾರ, ನಂತರ ಮಹಿಮೆ ಮಾಡೋದು, ಅರ್ಚನೆ ಅಷ್ಟೋತ್ತರ, ನಂತರ ನೈವೇದ್ಯ ಇಡೋದು, ನಂತರ ಮಹಾಮಂಗಳಾರತಿ ಮಾಡೋದು, ಇದೆಲ್ಲ ಎಷ್ಟು ನಿಯಮ ಪೂರ್ವಕವಾಗಿ ನಡೆಯುತ್ತೆ. ಇದಾದ ಮೇಲೆ ಇದು ಅಲ್ವಾ. ಮತ್ತು ವಸ್ತುಗಳು ಅಷ್ಟೇ, ಈ ವಸ್ತು ಆದಮೇಲೆ ಈ ವಸ್ತು ಇಡಬೇಕು, ಮೊದಲು ಯಾವುದು ಇಡಬೇಕು, ಯಾವುದೋ ಇಟ್ಬಿಡೋದಿಲ್ಲ. ಎಲ್ಲ ಇಟ್ಕೊಂಡು ವಸ್ತುಗಳನ್ನ ಮೊದಲು ಯಾವುದೋ ಒಂದು ವಸ್ತು ಇಡೋದಿಲ್ಲ. ಯಾವ ವಸ್ತು ಮೊದಲು ಇಡಬೇಕು ಅದೇ ವಸ್ತು. ಆ ವಸ್ತು ಇಡಬೇಕಾದ್ರೆ ಯಾವ ಮಂತ್ರ ಹೇಳಬೇಕು ಅದೇ ಮಂತ್ರ. ಒಂದು ಪೂಜೆಗಾಗಿ ಏನೇನು ವಸ್ತುಗಳು ಬೇಕು ಎಲ್ಲ ಇಟ್ಕೋಬೇಕು. ಮತ್ತು ಯಾವ್ಯಾವ ಮಂತ್ರ ಹೇಳಬೇಕು ಆ ಮಂತ್ರನೇ ಹೇಳಬೇಕು. ಕೈಯಲ್ಲಿ ಎಡಗೈಯಲ್ಲಿ ಗಂಟೆ ಬಾರಿಸ್ಬೇಕು, ಬಲಗೈಯಲ್ಲಿ ಆರತಿ ಎತ್ತಬೇಕು. ಎಲ್ಲ ನಿಯಮ ಪೂರ್ವಕವಾಗಿ, ವಿಧಿ ಪೂರ್ವಕವಾಗಿ
ಮಾಡಬೇಕಲ್ವಾ. ಬಾಬಾ ಹೇಳ್ತಾರೆ ಬೇರೆ ಯಾರಿಗೂ ಈ ರೀತಿ ಮತ್ತು ಒಂದೊಂದು ನಾವು ಮಾಡಿದ ಸೇವೆಗಳು, ಕಲ್ಯಾಣೋತ್ಸವ, ಅನೇಕ ಆತ್ಮಗಳಿಗೆ ನಾವು ಬಾಬನ ಜೊತೆ ಕನೆಕ್ಟ್ ಮಾಡಿ ಕಲ್ಯಾಣ ಮಾಡಿದ್ವಿ. ಅದಕ್ಕಾಗಿ ನಮ್ಮ ಮಂದಿರದಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ. ಮತ್ತು ಪ್ರತಿದಿನ ನಾವು ಭೋಗ ಇಟ್ವಿ. ಅದರಿಂದ ಅಲ್ಲಿ ಏನು ಮಾಡ್ತಾರೆ, ಪ್ರತಿದಿನ ನೈವೇದ್ಯ ಇಡ್ತಾರೆ. ಯಾವುದೆಲ್ಲ ನಾವು ಮಾಡಿದ್ವಿ ಇವಾಗ ಅದು ವಿಧಿಪೂರ್ವಕವಾಗಿ ಅಲ್ಲಿ ನಡೆಯುತ್ತಲ್ವ. ಶಯನೋತ್ಸವ ನೈಟ್ ಮಧ್ಯಾಹ್ನ ಫ್ರೀ ಮುಚ್ಚಿಬಿಡ್ತಾರೆ ಬಾಗಿಲು. ಮತ್ತೆ ರಾತ್ರಿ ಶಯನೋತ್ಸವ, ಅದಕ್ಕೂ ಉಯ್ಯಾಲೆಯಲ್ಲಿ ಇಟ್ಟು ಶಯನೋತ್ಸವ ಎಲ್ಲ ಎಷ್ಟು ವಿಧಿಪೂರ್ವಕವಾಗಿ ಮಾಡ್ತಾರೆ. आपकी पूजा नियम प्रमाण आरती होना, भोग लगाना ऐसी किसकी भी नहीं होती. ನಿಯಮ ಪ್ರಮಾಣ ಆರತಿ ಎತ್ತುವಂತಹದ್ದು, ಭೋಗ ಇಡುವಂತಹದ್ದು ಬೇರೆ ಯಾರಿಗೂ ನಡೆಯೋದಿಲ್ಲ. ಯಾವ ಧರ್ಮಾತ್ಮ ಮಹಾತ್ಮಗೂ ಈ ರೀತಿ ನಡೆಯೋದಿಲ್ಲ. ಆ ಮಂದಿರದ ಸ್ಥಾಪನೆ, ಆ ಮೂರ್ತಿ ಪ್ರತಿಷ್ಠಾಪನೆಗೆ ಎಷ್ಟು ದಿವಸಗಳು ಯಾಗ ಯಜ್ಞ ಹೋಮ ಮಂತ್ರ ಎಷ್ಟು ನಡೆಯುತ್ತೆ. ಅವ್ರದ್ದೆಲ್ಲ ಏನು ಸ್ಟ್ಯಾಚು ರೂಪದಲ್ಲಿ ಸಹ ಸುಮ್ಮನೆ ಒಂದು ಸ್ವಲ್ಪ ಸಿಮೆಂಟ್ ಹಾಕಿ ಮೆತ್ತಿಸಿಟ್ಬಿಡ್ತಾರೆ. ಗಾಯನ್ ಬೇಕೋ ಆಪ್ಕಾ ಕಾಯ್ದೆ ಪ್ರಮಾಣ ಕೀರ್ತನ್ ಹೋತಾ ಹೈ. ಗಾಯನೂ ನೋಡಿ ಅದು ಸಹ ನಿಯಮ ಪ್ರಮಾಣ ತಮ್ಮದು ಕೀರ್ತನೆ ಆಗುತ್ತೆ. ಅಷ್ಟೋತ್ತರ ಸಹಸ್ರನಾಮಗಳು ಎಷ್ಟು ಕೀರ್ತನೆ, ಮಹಿಮೆ, ಅಂಗಪೂಜೆ, ಒಂದೊಂದು ಅಂಗಕ್ಕೆ ಪೂಜೆ ನಡೆಯುತ್ತೆ ಅಲ್ವಾ. ವರ್ಣನೆ ಮಾಡ್ತಾರೆ ಒಂದೊಂದು ಅಂಗದ, ಕಮಲ ನಯನ, ಕಮಲ ಹಸ್ತ. ಕಿಸಿ ಕಾ ಭಿ ಐಸಾ ಗಾಯನ್ ನಹಿ ಹೋತಾ. ಯಾರಿಗೂ ಬೇರೆ ಯಾರಿಗೂ ಈ ರೀತಿ ಗಾಯನ ನಡೆಯೋದಿಲ್ಲ. ಅಷ್ಟೋತ್ತರ ಸಹಸ್ರನಾಮ ಅಂಗಪೂಜೆ ಈ ಥರ ಎಲ್ಲ ಯಾರಿಗೂ ನಡೆಯೋದಿಲ್ಲ. ತೋ ಆ ಪೂರ್ವಜ್ಗೆ ಸಾತ್ ಪೂಜ್ಯ ಭಿ ಹೋ ಅಂದಾಗ ತಾವು ಇಡೀ ವೃಕ್ಷಕ್ಕೆ ಪಾಲನೆ ಕೊಡುವಂತಹ ಪೂರ್ವಜರು ಜೊತೆಗೆ ಪೂಜ್ಯರು ಆಗಿದ್ದೀರಿ. ಡ್ರಾಮಾ ಮೇ ಆಪ್ ಜೈಸಾ ಪೂಜನ್ ಅವ್ರ ಗಾಯನ್ ಕಿಸಿ ಕಾ ಭಿ ನಹಿ ಹೈ. ಡ್ರಾಮಾದಲ್ಲಿ ತಮ್ಮ ರೀತಿಯ ಪೂಜೆ ಪಡೆಯುವಂಥವರು, ತಮ್ಮ ಮಂದಿರದ ಮೂರ್ತಿ ಪೂಜೆ ಪಡೆಯುತ್ತಲ್ವ, ಆ ರೀತಿ ಪೂಜೆ ಗಾಯನ ಯಾರಿಗೂ ಇಲ್ಲ. बाप दादा आप पूज्य और पूर्वज आत्माओं को देख कितना खुश होते हैं. बाप दादा ಈ ರೀತಿ ತಾವು ಪೂಜ್ಯ ಮತ್ತು ಪೂರ್ವಜ ಆತ್ಮಗಳನ್ನು ನೋಡಿ ಎಷ್ಟು ಖುಷಿ ಪಡ್ತಾರೆ. ನನ್ನ ಮಕ್ಕಳು ಎಂತಹ ಸ್ಥಾನದಲ್ಲಿದ್ದಾರೆ, ಯಾವ ಕರ್ತವ್ಯಕ್ಕೆ ನಿಮಿತ್ತ ಆಗಿದ್ದಾರೆ, ಇಡೀ ವೃಕ್ಷದ ಪಾಲನೆಗೆ ನಿಮಿತ್ತ ಆಗಿದ್ದಾರೆ. ಬಾಬಾನು ಖುಷಿ ಪಡ್ತಾರೆ. ಬಾಪ್ ದಾದಾಕ್ಕೆ ದಿಲ್ಸೆ, ಅದರಿಂದ ಬಾಪ್ ದಾದಾನ ಹೃದಯದಿಂದ ಬಾರ್ ಬಾರ್ ಈ ಗೀತ್ ಬಜ್ತಾ ಹೈ. ಪುನಃ ಪುನಃ ಈ ಹಾಡು ಬರುತ್ತೆ. ಯಾವ ಹಾಡು? ವಾ ಮೇರೆ ಸರ್ವ ಕಲ್ಪ ವೃಕ್ಷಕ್ಕೆ ಪೂರ್ವಜ್ ಆತ್ಮಾಯೇ ವಾ. ಆಹಾ, ನನ್ನ ಸರ್ವ ವೃಕ್ಷದ ಪೂರ್ವಜರು ಮತ್ತು ಪೂಜ್ಯ ಆತ್ಮಗಳಿಗೆ आहा। तो आजकल बाप दादा आप सभी बच्चों को जो आपका स्वमान है, बाप का समान संपन्न संपूर्ण बनने का वही रूप देखने चाहते हैं अंದಾಗ ಈ ಸಮಯದಲ್ಲಿ ಬಾಪ್ ದಾದಾ ತಾವೆಲ್ಲ ಮಕ್ಕಳನ್ನು ತಮ್ಮದು ಯಾವುದು ಸ್ವಮಾನ ಇದೆ, ತಂದೆಯ ಸಮಾನ ಸಂಪನ್ನ ಸಂಪೂರ್ಣರಾಗುವಂತಹ ಸ್ವಮಾನ ಅದೇ ರೂಪ ನೋಡಲಿಕ್ಕೆ ಬಯಸ್ತಾರೆ. उसके लिए एक बात बच्चों को ध्यान में रखनी है. ಅದಕ್ಕಾಗಿ ಒಂದು ಮಾತು ಮಕ್ಕಳು ಗಮನದಲ್ಲಿ ಇಟ್ಕೋಬೇಕು. बाप दादा ने देखा कि सभी बच्चे पुरुषार्थ बहुत अच्छी भी करते हैं, लेकिन बाप दादा ನೋಡಿದ್ರು
ಎಲ್ಲ ಮಕ್ಕಳು ಪುರುಷಾರ್ಥ ಬಹಳ ಚೆನ್ನಾಗಿ ಸಹ ಮಾಡ್ತಾರೆ. ಆದರೆ ಏನು ಹೇಳ್ತಾರೆ ಬಾಬಾ, ಆದರೆ सदा शब्द हर एक को अपने पुरुषार्थ में ऐड करना है. ಸದಾ ಅನ್ನುವ ಶಬ್ದ ತಮ್ಮ ಪುರುಷಾರ್ಥದಲ್ಲಿ ಇವಾಗ ಆ್ಯಡ್ ಮಾಡಿಕೊಳ್ಬೇಕು. ಅಂದರೆ ಆಗಾಗ್ಗೆ ಮಾಡ್ತಾರೆ. ಸದಾ ಅನ್ನುವ ಶಬ್ದ ಪುರುಷಾರ್ಥದಲ್ಲೇ ಆ್ಯಡ್ ಮಾಡ್ಕೋಬೇಕು. ಅಟೆನ್ಷನ್ ದೇನಾ ಹೈ, ಅದಕ್ಕಾಗಿ ಗಮನ ಕೊಡಬೇಕು. बाप दादा बच्चों से पूछते हैं कि जैसे बाप दादा आप सभी बच्चों को श्रेष्ठ स्वमानधारी आत्मा के रूप से देखते हैं. ಹೇಗೆ ಬಾಪ್ ದಾದಾ ತಾವೆಲ್ಲ ಮಕ್ಕಳನ್ನು ಶ್ರೇಷ್ಠ ಸ್ವಮಾನಧಾರಿ ಆತ್ಮಗಳ ರೂಪದಲ್ಲಿ ನೋಡ್ತಾರೆ. वैसे आप अपने को भी ऐसे स्वमानधारी समझते हो. ನಾನು ಹೇಗೆ ಸ್ವಮಾನಧಾರಿ ಆತ್ಮನ ರೂಪದಲ್ಲಿ ನೋಡ್ತಾ ಇದ್ದೇನೆ, ಅದೇ ರೀತಿ ತಾವು ತಮ್ಮನ್ನು ಸಹ ಅದೇ ಸ್ವಮಾನಧಾರಿ ಅಂತ ತಿಳ್ಕೊಳ್ತೀರಾ? ಬಾಬಾ ಕೇಳ್ತಾರೆ. ಹೌದು, ನಾನೇ ಪೂರ್ವಜ ಆತ್ಮ, ನಾನೇ ಪೂಜ್ಯ ಆತ್ಮ ಈ ಕಲ್ಪವೃಕ್ಷದಲ್ಲಿ ಅಂತ ತಮ್ಮನ್ನು ಆ ಸ್ವಮಾನಧಾರಿ ಅಂತ ತಿಳ್ಕೊಳ್ತೀರಾ? ಬಾಪ್ ದಾದಾನೇ देखा जवाब में क्या कहते हैं. बाप दादा ನೋಡಿದ್ರು, ಜವಾಬಲ್ಲಿ ಏನು ಹೇಳ್ತಾರೆ? रहते तो है, लक्ष्य तो यही है, हाथ भी उठाते हैं, फिर धीरे से कहते. ಬಾಬಾ ಹೇಳ್ತಾರೆ, ಇರ್ತೀವಿ, ಇರೋದಂತೂ ಇರ್ತೀವಿ ಆ ಸ್ವಮಾನದಲ್ಲಿ, ಲಕ್ಷ್ಯ ಅಂತೂ ನಮ್ಮದು ಅದೇ ಆಗಿದೆ. ಬಾಬಾ ಕೈ ಎತ್ತಿ ಅಂದಾಗ ಕೈ ಎತ್ತುತ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನಿಧಾನವಾಗಿ ಮೆಲ್ಲಿಗೆ ಹೇಳ್ತಾರೆ. ಏನು ಹೇಳ್ತಾರೆ? ಕಭಿ ಕಭಿ ಹೋ ಜಾತಾ ಹೈ, ಆಗಾಗ್ಗೆ ಇರುತ್ತೆ, ಆಗಾಗ್ಗೆ ಇರೋದಿಲ್ಲ. तो बाप दादा अभी कभी कभी शब्द को समाप्त करने चाहते हैं अंदागा बाप दादा ಈಗ ಆಗಾಗ್ಗೆ ಕವಿ ಕವಿ ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡಲಿಕ್ಕೆ ಬಯಸ್ತಾರೆ. ಅಂದರೆ ಸದಾ. क्योंकि समय समाप्त होने के समीप आ रहा है. ಯಾಕೆ ಸಮಯ ಸಮಾಪ್ತಿ ಆಗುವ ಸಮೀಪ ಬರ್ತಾ ಇದೆ. और लाने वाले कौन? समाप्ति समय तरो अंतವ್ರು ಯಾರು? बच्चे बाप से पूछते हैं, बाबा आप टाइम बता दो, 20 वर्ष है, 16 वर्ष है, 10 वर्ष है, कितना? ಮಕ್ಕಳು ತಂದೆಯನ್ನು ಪ್ರಶ್ನೆ ಕೇಳ್ತಾರೆ, ಬಾಬಾ ಇನ್ನೂ ಸಮಯ ವಿನಾಶ ಆಗಲಿಕ್ಕೆ ಇನ್ನೂ ಸಮಯ, ಎಷ್ಟು ಸಮಯ ಇದೆ ತಿಳಿಸಿ. 20 ವರ್ಷ ಇದೆಯಾ, 16 ವರ್ಷ ಇದೆಯಾ, 10 ವರ್ಷ ಇದೆಯಾ, ಎಷ್ಟು ವರ್ಷ ಇದೆ? और बाप फिर बच्चों से प्रश्न पूछते हैं. ತಂದೆ ನಂತರ ಮಕ್ಕಳೊಂದಿಗೆ ಪ್ರಶ್ನೆ ಕೇಳ್ತಾರೆ. ಏನು ಕೇಳ್ತಾರೆ? समय को समीप लाने वाले कौन? ಸಮಯನ ಸಮೀಪ ತರುವಂಥವರು ಯಾರಾಗಿದ್ದಾರೆ? ಅಕೇಲ ಬಾಪ್ ಲಯಾಲಾಯೇಗ, ತಂದೆ ಒಬ್ಬರೇ ತರ್ತಾರ? ಬಾಪ್ನೇ ಸ್ಥಾಪನಾ ಕಿ ಅಕೇಲಾ ಕಿಯಾ, ತಂದೆ ಸ್ಥಾಪನೆ ಮಾಡಿದ್ರು, ಅವರೊಬ್ಬರೇ ಮಾಡಿದ್ರ? ಯಜ್ಞ ರಚ ಬಿನಾ ಬ್ರಾಹ್ಮಣಕ್ಕೆ ಯಜ್ಞ ರಚನೆ ಮಾಡಿದ್ರು, ಅವರೊಬ್ಬರೇ ಮಾಡಲಿಲ್ಲ, ಯಜ್ಞ ರಚನೆ ಮಾಡಿದ್ರು. ಬ್ರಾಹ್ಮಣರ ವಿನಃ ಯಜ್ಞ ರಚನೆ ಮಾಡಿದ್ರ? ಅದರಲ್ಲಿ ಬ್ರಾಹ್ಮಣರ ರಚನೆ ಮಾಡಿದ್ರು. ಬಾಪ್ ಬಚ್ಚೋಂ ಕೆ ಸಾಥ್ ಹೇ, ತಂದೆ ಯಾವಾಗಲೂ ಮಕ್ಕಳ ಜೊತೆನೇ ಇರ್ತಾರೆ. ಮನೆಯಲ್ಲಿರೋವಾಗಲೂ ಜೊತೆ, ಇಲ್ಲಿ ಬಂದಾಗಲೂ ಮಕ್ಕಳ ರಚನೆ ಮಾಡಿದ್ರು, ಮಕ್ಕಳ ಜೊತೆ ಇರ್ತಾರೆ. बच्चे भी कहते हैं, बाबा हम आप भी आपके साथ है, चलेंगे भी आपके साथ. ಮಕ್ಕಳು ಹೇಳ್ತೀರಾ, ಬಾಬಾ ನಾವು ಈಗಲೂ ಸಹ ತಮ್ಮ ಜೊತೆ ಇದ್ದೀವಿ, ಮನೆಗೂ ಸಹ ಜೊತೆಯಲ್ಲೇ ನಡೀತೀವಿ. बाप बच्चों से पूछते हैं कि समय को समीप लाने वाले बच्चे आप ही डेट ಫಿಕ್ಸ್ करो. ಅಂದಾಗ ತಂದೆ ಮಕ್ಕಳೊಂದಿಗೆ ಕೇಳ್ತಾರೆ, ಸಮಯವನ್ನು ಸಮೀಪ ತರುವಂತಹ ಮಕ್ಕಳು ತಾವೇ
ತಮ್ಮ ಡೇಟನ್ನು ಫಿಕ್ಸ್ ಮಾಡಿ. ಕಿಸ್ಕೋ ಡೇಟ್ ಫಿಕ್ಸ್ ಕರ್ನಿ ಹೈ, ನಾನು ಡೇಟ್ ಫಿಕ್ಸ್ ಮಾಡಬೇಕಾ, ನೀವು ಡೇಟ್ ಫಿಕ್ಸ್ ಮಾಡಬೇಕಾ? ಯಾರು ಡೇಟ್ ಫಿಕ್ಸ್ ಮಾಡಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬಾಪ್ ಕೋ ಯಾ ಆಪ್ಕೆ बाप के साथ आप और बाप दोनों को ತಂದೆ ಡೇಟ್ ಫಿಕ್ಸ್ ಮಾಡಬೇಕಾ ಅಥವಾ ತಂದೆಯ ಜೊತೆ ತಾವು ಮತ್ತು ತಂದೆ ಇಬ್ಬರು ಸೇರಿ ಮಾಡಬೇಕಾ? ಆಜ್ ಇಸ್ ವರ್ಷಕ್ಕೆ ಮಿಲನ್ ಕಾ ಲಾಸ್ಟ್ ಹೇ, ಇಂದು ಈ ವರ್ಷದ ಮಿಲನದ ಕೊನೆ ಮಿಲನ. बाप दादा ने देखा कि बच्चे भी चाहते हैं कि हम भी अभी अपने राज्य में चले, अब घर चल जाना है. ಬಾಪ್ ದಾದಾನು ನೋಡಿದ್ರು ಮಕ್ಕಳು ಸಹ ಬಯಸ್ತಾರೆ, ನಾವೂ ಸಹ ನಮ್ಮ ರಾಜ್ಯಕ್ಕೆ ಹೊರಟೋಗ್ಬಿಡ್ಬೇಕು, ಈಗ ಮನೆಗೆ ಹೋಗಬೇಕು. ಏ ಬಿ ಗೀತ್ ಮನ್ಮೆ ಗಾತೆ ಇರತ್ತೆ, ಈ ಹಾಡೂ ಸಹ ಮನಸ್ಸಿನಲ್ಲಿ ಹಾಡ್ತಾ ಇರ್ತಾರೆ. ಯಾವ ಹಾಡು ಹಾಡ್ತಾ ಇರ್ತಾರೆ? ಅಬ್ ಘರ್ ಜಾನಾ ಹೇ, ಈಗ ಮನೆಗೆ ಹೋಗಬೇಕು. ಅಬ್ ರಿಟರ್ನ್ ಜರ್ನಿ ಕರ್ನಿ ಹೇ, ರಿಟರ್ನ್ ಜರ್ನಿ, ಮನೆಯಿಂದ ಬಂದ್ವಿ ಮನೆಗೆ ವಾಪಸ್ಸು ಹೋಗಬೇಕು. इसके लिए बाप दादा ने पहले ही कहा कि सारा समय अपने को कोई ना कोई सेवा में बिजी रखो. ಇದಕ್ಕಾಗಿ ಬಾಪ್ ದಾದಾ ಮೊದಲು ಸಹ ಹೇಳಿದ್ದಾರೆ, ಇಡೀ ಸಮಯ ತಮ್ಮನ್ನು ಯಾವುದಾದರೂ ಒಂದು ಸೇವೆಯಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ಳಿ. बाप दादा ने देखा है सेवा की रुचि, सेवा की उमंग उत्साह अभी भी बच्चों में है. ಬಾಪ್ ದಾದಾ ನೋಡಿದ್ದಾರೆ, ಸೇವೆಯ ರುಚಿ, ಸೇವೆಯ ಉಮಂಗ ಉತ್ಸಾಹ ಈಗಲೂ ಮಕ್ಕಳಲ್ಲಿ ಇದೆ. अच्छी सेवा के समाचार भी बाप दादा सुनते हैं. ಮಕ್ಕಳದು ಒಳ್ಳೆ ಸೇವೆ ಸಮಾಚಾರನೂ ಬಾಪ್ ದಾದಾ ಕೇಳ್ತಾರೆ, ಗೊತ್ತಾಗುತ್ತೆ ಬಾಬನ್ಗೂ. लेकिन बाप दादा तीव्र गति से आगे बढ़ने के लिए बच्चों को विशेष अटेंशन दिलाते हैं. ಆದರೆ ಬಾಪ್ ದಾದಾ ತೀವ್ರ ಗತಿಯಲ್ಲಿ ಮುಂದುವರಿಯಲಿಕ್ಕಾಗಿ ಮಕ್ಕಳಿಗೆ विशेष अटेंशन ಕೊಡಿಸ್ತಾರೆ. सिर्फ एक वाचा की सेवा नहीं, सेवा करते हो तो एक ही समय, ಕೇವಲ ವಾಚಾ ಸೇವೆ, ಬಾಯಿಂದ ಜ್ಞಾನ ಹೇಳುವ ಸೇವೆ ಮಾತ್ರ ಅಲ್ಲ, ಒಂದೇ ಸಮಯದಲ್ಲಿ ಯಾವ ಸೇವೆ ಮಾಡಲಿಕ್ಕೆ ಹೇಳ್ತಾರೆ? ತೀನೋ ಸೇವಾಯಿ ಇಕ್ಕಟ್ಟ ಕರೋ. ಬಾಬಾ ಹೇಳ್ತಾರೆ, 3 ಸೇವೆ ಒಟ್ಟಿಗೆ ಮಾಡಿ, ಮನಸ ವಾಚ ಕರ್ಮಣ 3 ಒಟ್ಟಿಗೆ ಮಾಡಿ. ಮನಸ ದ್ವಾರ ಸಕಾಶದೋ, ಹೇಗೆ 3 ಒಟ್ಟಿಗೆ ಮಾಡೋದು? ಮನಸ್ಸಿನ ಮೂಲಕ ಸಕಾಶ ಕೊಡಿ, वाचा द्वारा ज्ञान दो, कर्मणा अर्थात अपने संपर्क संबंध द्वारा, चेहरे द्वारा ऐसी सेवा करो. ಬಾಬಾ ಹೇಳ್ತಾರೆ, ಮನಸ್ಸಿನ ಮೂಲಕ ಶಕ್ತಿಗಳು ಸಕಾಶ ಕೊಡಿ, ಚೆಹರೆಯ ಮೂಲಕ ಜ್ಞಾನ, ವಾಚಾ ಮೂಲಕ ಜ್ಞಾನ ಕೊಡಿ, ಮತ್ತು ಕರ್ಮಣ ಮತ್ತು ತಮ್ಮ ಸಂಬಂಧ ಸಂಪರ್ಕದ ಮೂಲಕ, ಚೆಹರೆಯ ಮೂಲಕ ಈ ರೀತಿ ಸೇವೆ ಮಾಡಿ. जो उसका भी प्रभाव साथ साथ सेवा में हो, ಅದರದ್ದು ಪ್ರಭಾವ ಸೇವೆಯಲ್ಲಿ ಜೊತೆ ಜೊತೆಗೆ ಇರಬೇಕು. ಯಾವುದು? ಸಂಬಂಧ ಸಂಪರ್ಕದಲ್ಲಿ ಚೆಹರೆಯ ಮೂಲಕ ಸೇವೆ ಮಾಡೋದು, ಅದರದ್ದು ಚೆಹರೆದು ಪ್ರಭಾವ ಜೊತೆ ಜೊತೆ ಸೇವೆಯಲ್ಲಿ ಇರಬೇಕು. ಏಕ್ ಸಮಯ ಮೇ 3 ಸೇವಾ ಇಕ್ಕಟ್ಟಿ ಕರೋ, ಒಂದೇ ಸಮಯದಲ್ಲಿ 3 ಸೇವೆ ಒಟ್ಟಿಗೆ ಮಾಡಿ. ಕ್ಯೋಂಕಿ ಅಭಿ ಆತ್ಮಾಯೇ ಸೇವಾ ಕೆ ಲಿಯೇ ಚಾಹತಿ ಹೈ, ಕುಚ್ ಫರಕ್ ಹೋ. ಯಾಕೆಂದರೆ ಆತ್ಮಗಳು ಸೇವೆಗಾಗಿ ಬಯಸ್ತಾರೆ, ಯಾವುದಾದ್ರೂ ಸ್ವಲ್ಪ ವ್ಯತ್ಯಾಸ ಬರಬೇಕು, ಒಂದು ಹೊಸ ರೀತಿಯಲ್ಲಿ ಮಾಡಬೇಕು. ಕುಚ್ ಬದಲ್ನಾ ಚಾಹಿಯೇ, ಸ್ವಲ್ಪ ಚೇಂಜೂ ಬರಬೇಕು, ಅದೇ ರೀತಿ ಅಲ್ಲ, ಸೇವೆಯಲ್ಲಿ ಸ್ವಲ್ಪ ಪರಿವರ್ತನೆನೂ ಬರಬೇಕು. तो एक समय पर तीनों सेवा कर सकते हो. ಬಾಬಾ ಕೇಳ್ತಾ ಇದ್ದಾರೆ, ಒಂದೇ ಸಮಯದಲ್ಲಿ 3 ಸೇವೆ
ಮಾಡಲಿಕ್ಕೆ ಆಗುತ್ತಾ? कर सकते हो? चेक करते हो कि जिस समय वाणी की सर्विस करते उस समय मनसा द्वारा और कर्मणा अर्थात संबंध संपर्क द्वारा भी ಸೇವಾ हो रही है. ಚೆಕ್ ಮಾಡ್ಕೊಳ್ತೀರಾ? ಯಾವ ಸಮಯದಲ್ಲಿ ವಾಣಿಯ ಸೇವೆ ಮಾಡ್ತೀರಾ ಆ ಸಮಯ ಮನಸ್ಸಿನ ಮೂಲಕ ಕರ್ಮಣ ಅರ್ಥಾತ್ ಸಂಬಂಧ ಸಂಪರ್ಕದ ಮೂಲಕ ಸೇವೆ ನಡೀತಾ ಇದೆಯಾ? ಚೆಕ್ ಮಾಡ್ಕೊಳ್ತೀರಾ? ಹೋತಿ ಹೇ ಸಾಥ್ ಸಾಥ್ ನಡೆಯುತ್ತಾ, ಮೂರು ಒಟ್ಟಿಗೆ ನಡೆಯುತ್ತಾ, ಜೊತೆ ಜೊತೆ ನಡೆಯುತ್ತಾ. जो समझते हैं कि हम एक ही साथ एक ही समय में 3 ಸೇವಾ करते हैं वो हाथ उठाओ. ಬಾಬಾ ಮಕ್ಕಳನ್ನು ಕೇಳಿದ್ರಿ, ಯಾರು ಕೇಳ್ಕೊಳ್ತೀರಾ? ಒಂದೇ ಸಮಯದಲ್ಲಿ 3 ಸೇವೆ ಆಗುತ್ತೆ, ಮಾಡ್ತೀವಿ, ಅವ್ರ ಕೈ ಎತ್ತಿ ಅಂತ ಕೈ ಎತ್ತಿಸಿದ್ರು. ತೀನೋ ಸೇವಾ ಕರ್ತೆ ಹೇ. ಮತ್ತೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, 3 ಸೇವೆ ಮಾಡ್ತೀರಾ? ಒಂದೇ ಸಮಯದಲ್ಲಿ 3 ಸೇವೆ ಮಾಡ್ತೀರಾ? ಒಟ್ಟಿಗೆ ಮಾಡ್ತೀರಾ? अच्छा, पहली लाइन कम उठा रही है, क्यों? पहली लाइन सोच रही है, ये मधुबन वाले करते हैं. ಬಾಬಾ ಕೇಳ್ತಾ ಇದ್ದಾರೆ, ಮೊದಲನೇ ಲೈನ್ನವರು ಕಡಿಮೆ ಎತ್ತುತ್ತಾ ಇದ್ದಾರೆ, ಯಾಕೆ? ಮೊದಲನೇ ಲೈನ್ನಲ್ಲಿರೋರು ಯೋಚನೆ ಮಾಡ್ತಾ ಇದ್ದಾರೆ, ಮಧುಬನದವರು ಮಾಡ್ತೀರಾ? मधुबन वाले हाथ उठाओ. कहते हैं तो हाथ उठाओ. ಮಧುಬನದವರು ಕೈ ಎತ್ತಿ, ನಾವು ಮಾಡ್ತೀವಿ ಅಂದಾಗ ಕೈ ಎತ್ತಿ. ಏಕಿ ಸಮಯ 3 ಸೇವಾ, ಒಂದೇ ಸಮಯದಲ್ಲಿ 3 ಸೇವೆ. ಅವಿ ಅಟೆನ್ಷನ್ ಪ್ಲೀಸ್. ಬಾಬಾ ಏನು ಹೇಳ್ತಾ ಇದ್ದಾರೆ, ದಯವಿಟ್ಟು ಈ ಮಾತಿನಲ್ಲಿ ಗಮನ ಕೊಡಿ. ಕಭಿ ಕಭಿ ನಹಿ, ಕ್ಯಾ ಹೋತಾ ಹೈ, ಆಗಾಗ್ಗೆ ಅಲ್ಲ. ಏನಾಗುತ್ತೆ? ಸೇವಾ ತೋ ಕರ್ತೆ ಹೈ, लेकिन सेवा में साथ साथ अपने में और साथियों में संतुष्टता, क्योंकि सेवा का फल संतुष्ट व ಖುಷಿ. ಬಾಬಾ ಹೇಳ್ತಾರೆ, ಸೇವೆಯಂತೂ ಮಾಡ್ತೀರಾ, ಸೇವೆಯ ಜೊತೆ ಜೊತೆ ತಮ್ಮಲ್ಲಿ ಮತ್ತು ಜೊತೆಗಾರರಲ್ಲಿ ಸಂತುಷ್ಟತೆ, ಸೇವೆಯ ಫಲ ಸಂತುಷ್ಟತೆ ಅಥವಾ ಖುಷಿ. ಚೆಕ್ ಕರೋ. सेवा तो की, लेकिन पहले भी सुनाया, ಸೇವಾ ಕಿ ಖುಷಿ ತಬ್ ಹೋತಿ ಹೇ. ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ, ಸೇವೆಯಂತೂ ಮಾಡಿದ್ರಿ, ಮೊದಲು ಬಾಬಾ ತಿಳಿಸಿದ್ದಾರೆ, ಸೇವೆದು ಖುಷಿ ಆಗ ಆಗುತ್ತೆ. ಯಾವಾಗ ಆಗುತ್ತೆ? ಜಬ್ ಸ್ವಯಂ ಸಾಥಿ और वायुमंडल जब सभी संतुष्टता के वैब्रेशन में हो. ಯಾವಾಗ ಸ್ವಯಂವು ಮತ್ತು ಜೊತೆಗಾರರು, ವಾಯುಮಂಡಲ ಎಲ್ಲವೂ ಸಂತುಷ್ಟತೆಯ ವೈಬ್ರೇಷನ್ನಲ್ಲಿ ಇರಬೇಕು. ಸ್ವಯಂವು ಮತ್ತು ಜೊತೆಗಾರರು ಸಂತುಷ್ಟತೆಯಲ್ಲಿ ಇರಬೇಕು. ಆವಾಗ ಏನಾಗುತ್ತೆ? ವಾಯುಮಂಡಲದಲ್ಲೂ ಅಸಂತುಷ್ಟತೆ ವೈಬ್ರೇಷನ್ನು ಹರಡುತ್ತೆ. ಆವಾಗ ಆ ಸೇವೆಯಿಂದ ಖುಷಿ ಅನ್ನೋದು ಸಿಗುತ್ತೆ. सेवा के सफलता की 3 बातें विशेष सुनाई है, याद होंगी. ಸೇವೆಯ ಸಫಲತೆಗಾಗಿ ಬಾಬಾ 3 ಮಾತುಗಳು ವಿಶೇಷವಾಗಿ ತಿಳಿಸಿದ್ದಾರೆ, ನಿಮಗೆ ನೆನಪಿರುತ್ತೆ. ಯಾವುದು? ಸೇವೆಯ ಸಫಲತೆಗಾಗಿ 3 ಮಾತುಗಳು. पहला नंबर ಸೇವಾ ಅರ್ಥಾತ್ ನಿಮಿತ್ತ ಭಾವ. ಮೊದಲನೇ ನಂಬರ್ ಸೇವೆ ಅರ್ಥಾತ್ ನಿಮಿತ್ತ ಭಾವ. ನಾನು ನಿಮಿತ್ತ, ಇನ್ಸ್ಟ್ರೂಮೆಂಟು. ಭಾವ ಕರನ್ ಕರಾವನಾರು, ನಾನು ಇನ್ಸ್ಟ್ರೂಮೆಂಟ್ ಮೂಲಕ ಮಾಡಿಸ್ತಾ ಇದ್ದಾರೆ, ನಿಮಿತ್ತ ಭಾವ. ದೂಸರ ನಿರ್ಮಾಣ ಭಾವನಾ. ಯಾರಿಗೆ ನಾವು ಸೇವೆ ಮಾಡ್ತೀವಿ ಅವರೊಂದಿಗೆ ನಮ್ರತಾ ಭಾವನೆಯಿಂದ ಸೇವೆ ಮಾಡುವಂತಹದ್ದು. ತೀಸರ ನಿರ್ಮಲ್ ವಾಣಿ. ಮೂರನೇದು ನಿರ್ಮಲ ವಾಣಿ. ಅದರಲ್ಲಿ ಯಾವುದೇ ಅಹಂಕಾರ ಆಗಲಿ ಕ್ರೋಧ ಆಗಲಿ ಯಾವುದೇ ಇರಬಾರ್ದು. ನಿರ್ಮಲ ವಾಣಿ. ನಿಮ್ಗೆ ಎಷ್ಟು ಸಲ ಹೇಳೋದು ಅಂದ್ರೂ ಹೊಟ್ಟೈತಲ್ಲ, ಕೇಳಿದ್ದೇ ಕೇಳ್ತೀರಾ, ಎಷ್ಟು ಸಲ ಹೇಳೋದು ಅಂದ್ರೂ ಅಷ್ಟು ಅರ್ಥ ಆಗಲಿಲ್ವಾ? ಒಬ್ಬೊಬ್ರು ಅಷ್ಟು ಜೋರಾಗಿ ಮಾತಾಡಿದ್ರು ಏನಾಯಿತು?
ಹೊಟ್ಟೋಯ್ತಲ್ಲ ವಾಣಿ, ನಿರ್ಮಲ ವಾಣಿ. ಭಾವ್, ಭಾವನಾ, ಸ್ವಭಾವ. ಭಾವ, ಯಾವ ಭಾವ? ನನ್ನ ಒಳಗೆ ನಾನು ಮಾಡ್ತಾ ಇಲ್ಲ, ಬಾಬಾ ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ನನ್ನ ಆಂತರ್ಯದ ಭಾವ. ಭಾವನೆ, ಯಾವ ಆತ್ಮಗಳಿಗಾಗಿ ನಾನು ಮಾಡ್ತಾ ಇದ್ದೀನಿ, ಆ ಆತ್ಮಗಳ ಬಗ್ಗೆ ನಮ್ರತಾ ಭಾವನೆ. ಮತ್ತು ಸ್ವಭಾವ, ಭಾವ ಸ್ವಭಾವ. ಮತ್ತು ಮೂರನೇದು ಹೇಳಿದ್ರು ನಿರ್ಮಲ ವಾಣಿ. ये सभी साथ साथ ಸೇವಾ ಮೇ है तो ಈ ಮೂರು ಜೊತೆ ಜೊತೆ ಸೇವೆಯಲ್ಲಿ ಇದ್ದಾಗ स्वयं भी संतुष्ट, साथी भी संतुष्ट और जिन्हों की सेवा की वो भी आगे बढ़ते जाए. ಈ ಮೂರು ಒಟ್ಟಿಗೆ ಇದ್ದಾಗ ಬಾಬಾ ಹೇಳ್ತಾರೆ ಸ್ವಯಂಭೂ ಸಂತುಷ್ಟರು, ಜೊತೆಗಾರರು ಸಂತುಷ್ಟರು, ಮತ್ತು ಯಾರಿಗಾಗಿ ಸೇವೆ ಮಾಡಿದ್ರಿ ಅವರೂ ಸಹ ಮುಂದುವರಿತಾ ಹೋಗಬೇಕು. निमित्त भाव वाले बाप के तरफ संबंध जोड़ेंगे. ನಿಮಿತ್ತ ಭಾವದಿಂದ ಯಾರು ಮಾಡ್ತಾರೆ, ಕರಣ್ ಕರಾವನ್ ಹಾರ್ ಬಾಬಾ ಮಾಡಿಸ್ತಾ ಇದ್ದಾರೆ. ನಿಮಿತ್ತ ಭಾವದಿಂದ ಯಾರು ಮಾಡ್ತಾರೆ ಅವರು ತಂದೆಯ ಕಡೆಗೆ ಆ ಆತ್ಮಗಳ ಸಂಬಂಧವನ್ನು ಜೋಡಿಸ್ತಾರೆ. ಅಗರ್ ನಿಮಿತ್ತ ಭಾವ ನಹಿ ಹೈ ತೋ ಬಾಪ್ ಕೆ ನಜ್ದೀಕ್ ಇತನೆ ನಹಿ ಆಯೆಂಗೆ. ಅವರಲ್ಲಿ ನಿಮಿತ್ತ ಭಾವ ಇಲ್ಲ, ನಾನು ಮಾಡ್ತಾ ಇದ್ದೀನಿ ಅನ್ನುವ ತನ್ನತನದ ಭಾವ ಇದೆ ಎಂದಾಗ ತಂದೆಯ ಹತ್ತಿರಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಷ್ಟೊಂದು ಹತ್ತಿರಕ್ಕೆ ಕರ್ಕೊಂಡು ಹೋಗೋದಿಲ್ಲ. तो जब भी सेवा करते हो तो ये ಚೆಕ್ ಕರೋ. ಯಾವಾಗ ಸೇವೆ ಮಾಡ್ತೀರಾ ಆವಾಗ ಈ ಮೂರು ಮಾತು ಚೆಕ್ ಮಾಡ್ಕೊಳ್ಳಿ. ಭಾವ್, ಭಾವನಾ और ಸ್ವಭಾವ ठीक रहा. ಭಾವ, ಭಾವನೆ, ಸ್ವಭಾವ ಮೂರು ಸರಿಯಾಗಿತ್ತಾ? और आजकल बाप दादा ने देखा कि जो मूल बात है, बाप दादा की हर एक को और अपने को चाहे कहाँ भी सेवा के लिए जाते हो तो ये ಚೆಕ್ करो ಅಂದಾಗ ಈ ಸಮಯದಲ್ಲಿ ಬಾಪ್ ದಾದಾ ನೋಡಿದ್ರು ಯಾವುದು ಮೂಲ ಮಾತಾಗಿದೆ. ಬಾಪ್ ದಾದಾರವರು ಪ್ರತಿಯೊಬ್ಬರನ್ನು ಮತ್ತು ತಮ್ಮನ್ನು हर एक को और आपको अपने को चाहे कहाँ भी सेवा के लिए जाते हो, ಪ್ರತಿಯೊಬ್ಬರನ್ನು ಮತ್ತು ತಮ್ಮನ್ನು ಬಲೆ ತಾವು ಎಲ್ಲಿಗಾದರೂ ಸೇವೆಗಾಗಿ ಹೋಗ್ತೀರಾ तो ये ಚೆಕ್ करो कि ಸಾಥಿ ಸಂತುಷ್ಟ है. ಎಲ್ಲೇ ನೀವು ಸೇವೆಗಾಗಿ ಹೋಗ್ತೀರಿ ನಿಮ್ಮ ಜೊತೆ ಯಾರ್ಯಾರು ಸೇವೆ ಮಾಡ್ತಾರೆ ಆ ಜೊತೆಗಾರರು ಸಂತುಷ್ಟರಾಗಿ ಇದ್ದಾರಾ? क्योंकि सेवा की सफलता संतुष्टता का फल प्राप्त होना है. ಯಾಕೆಂದರೆ ಸೇವೆಯ ಸಫಲತೆ ಸಂತುಷ್ಟತೆಯ ಫಲ ಪ್ರಾಪ್ತಿ ಆಗಬೇಕು. ತನಗೂ ಸಂತುಷ್ಟ ಆಗಬೇಕು, ಯಾರೆಲ್ಲ ಜೊತೆಗಾರರಾಗಿ ಇದ್ದಾರೆ ಅವರು ಸಂತುಷ್ಟರಾಗಬೇಕು. ಆವಾಗ ಫಲ ಅನ್ನೋದು ಸಿಗುತ್ತೆ. ಖುಷಿ ಪ್ರಾಪ್ತ ಹೋ. ಬಾಬಾ ಹೇಳ್ತಾರೆ ಆವಾಗ ಖುಷಿ ಪ್ರಾಪ್ತ ಆಗಬೇಕು. ಸೇವೆಯ ಸಫಲತೆ, ಸಂತುಷ್ಟತೆ ಮತ್ತು ಖುಷಿ. साथ साथ एक बात बाप दादा इशारा देते हैं कि चलते फिरते संगठन में भी रहते हो, कोई ना कोई साथ, कोई ना कोई का साथ सेवा में होता ही है, तो एक दो को आत्मा के रूप में देखो. ಬಾಬಾ ಜೊತೆ ಜೊತೆಗೆ ಈ ಮಾತಿನ ಒಂದು ಡೈರೆಕ್ಷನ್ನು ಇಶಾರಾನು ಕೊಡ್ತಾರೆ. ನಡೆದಾಡ್ತಾ ತಿರುಗಾಡ್ತಾ ಸಂಘಟನೆಯಲ್ಲಿ ಸಹ ಇರ್ತೀರಿ, ಯಾವುದಾದರೂ ಸೇವೆ ಸಂಘಟನೆಯಲ್ಲಿ ನಡೆಯುತ್ತೆ, ಆಗ ಒಬ್ಬರನ್ನೊಬ್ಬರು ಆತ್ಮರೂಪದಲ್ಲಿ ನೋಡಿ. आत्मा के रूप में देखते भी है, अभ्यास भी करते, लेकिन ಆತ್ಮರೂಪದಲ್ಲಿ ನೋಡ್ತೀರಾ, ಅಭ್ಯಾಸನೂ ಮಾಡ್ತೀರಾ. लेकिन जब आत्मा देखते हो तो आत्मा के ओरिजिनल संस्कार से देखते हो. ಕೇವಲ ಆತ್ಮ ಭ್ರುಕುಟಿಯಲ್ಲಿ ಆತ್ಮನನ್ನು ನೋಡೋದು ಮಾತ್ರ ಅಲ್ಲ, ಅವರ ಒರಿಜಿನಲ್ ಸಂಸ್ಕಾರನ ನೋಡ್ತೀರಾ.
या तो मिक्स संस्कार है वो भी दिखाई देते हैं ಅಥವಾ ಆತ್ಮನ ಸಂಸ್ಕಾರದೊಂದಿಗೆ ಮೂಲ ಸಂಸ್ಕಾರದೊಂದಿಗೆ ಯಾವುದು ಈಗ ವಿಕಾರಗಳಿಂದ ಮಿಕ್ಸ್ ಆಗಿರುವಂತಹ ಸಂಸ್ಕಾರ ಇದೆ ಅದನ್ನು ನೋಡ್ತೀರಾ. आत्मा देखो इसमें पास हो, लेकिन किस संस्कार से देखते हो. ಆತ್ಮನ ನೋಡ್ತೀರಾ, ಇದರಲ್ಲಿ ಪಾಸ್ ಆಗಿದ್ದೀರಾ, ಆದರೆ ಯಾವ ಸಂಸ್ಕಾರದಿಂದ ನೋಡ್ತೀರಾ. क्या आत्मा के ओरिजिनल संस्कार से कनेक्शन में आते हो. ಏನು ಆತ್ಮನ ಒರಿಜಿನಲ್ ಸಂಸ್ಕಾರ ಯಾವುದಿದೆ ಅದರ ಕನೆಕ್ಷನ್ನಲ್ಲಿ ಬರ್ತೀರಾ. ಈಗಿನ ಒಂದು ಯಾವುದು ಮಿಕ್ಸ್ ಆಗಿರುವಂತಹ ಸಂಸ್ಕಾರ ಅಲ್ಲ, ಯಾವುದು ಒರಿಜಿನಲ್ ಸಂಸ್ಕಾರ ಆತ್ಮದ್ದು ಶಾಂತ ಸ್ವರೂಪ, ಸುಖ ಸ್ವರೂಪ, ಪ್ರೇಮ ಸ್ವರೂಪ, ಆ ಒರಿಜಿನಲ್ ಸಂಸ್ಕಾರದೊಂದಿಗೆ ಕನೆಕ್ಷನ್ನಲ್ಲಿ ಬರ್ತೀರಾ. या वर्तमान संस्कार भी सामने आते हैं. ಈಗಿನ ವರ್ತಮಾನ ಸಂಸ್ಕಾರ, ಅವರ ಕ್ರೋಧ, ಅವರ ಅಹಂಕಾರ, ಅವರ ಬಲಹೀನತೆಗಳು ಅದು ನಿಮ್ಮ ಮುಂದೆ ಬರುತ್ತಾ. बाप कहते हैं कि आज से किसी को भी एक तो आत्मा रूप में देखो, लेकिन आत्मा के जो ओरिजिनल संस्कार है उस रूप में देखो. ತಂದೆ ಹೇಳ್ತಾರೆ, ಒಂದು ಇಂದಿನಿಂದ ಯಾರನ್ನೇ ನೋಡ್ತೀರಾ ಒಂದು ಆತ್ಮರೂಪದಲ್ಲಿ ನೋಡಿ. ಆತ್ಮ ಭ್ರುಕುಟಿಯಲ್ಲಿ ಜ್ಯೋತಿರ್ಬಿಂದು ರೂಪದಲ್ಲಿದೆ, ಅದು ಸ್ಮೃತಿಯಲ್ಲಿ ಬರಬೇಕು. ಇನ್ನೊಂದು ಅದರದ್ದು ಒರಿಜಿನಲ್ ಸಂಸ್ಕಾರ ಆ ರೂಪದಲ್ಲಿ ನೋಡಿ. ಬಲೆ ಈಗಿಂದು ವ್ಯವಹಾರ ಏನೇ ಇರಲಿ, ಆತ್ಮಂದು ಒರಿಜಿನಲ್ ಸಂಸ್ಕಾರ ರಿಯಲಿ ಈ ಆತ್ಮ ಶಾಂತ ಸ್ವರೂಪ ಆತ್ಮ. ಇವಾಗ ಆ ವಿಕಾರ ಸೇರಿರೋದ್ರಿಂದ ಈ ಆತ್ಮಂದು ಆ ಶಾಂತ ಸ್ವರೂಪ ಕಾಣಿಸ್ತಾ ಇಲ್ಲ. ಮಾತುಕತೆ ವ್ಯವಹಾರದಲ್ಲೆಲ್ಲ ಬೇರೆ ಕಾಣಿಸ್ತಾ ಇದೆ. कभी भी आपस में जो कभी कभी बातें हो जाती है वो नहीं होगी. ಬಾಬಾ ಹೇಳ್ತಾರೆ, ಪರಸ್ಪರ ಆಗಾಗ್ಗೆ ಯಾವುದು ಮಾತುಗಳು ಮಿಕ್ಸ್ ಆಗಿಬಿಡುತ್ತೆ ಅದು ಆಗೋದಿಲ್ಲ. ಒರಿಜಿನಲ್ ರೂಪದಲ್ಲಿ ನೋಡಿದಾಗ ಯಾವುದೇ ಮಾತುಗಳು ನಡೆಯೋದಿಲ್ಲ. अभी आत्म रूप में देखते हो, लेकिन साथ में वर्तमान संस्कार भी सामने आ जाता है. ಆತ್ಮ ಅಂತಾನು ಸ್ಮೃತಿಯಲ್ಲಿ ಬರುತ್ತೆ, ಭ್ರುಕುಟಿಯಲ್ಲೂ ನೋಡ್ತೀರಾ, ಆತ್ಮರೂಪದಲ್ಲೂ ನೋಡ್ತೀರಾ, ಆದರೆ ಜೊತೆಯಲ್ಲಿ ವರ್ತಮಾನದ ಸಂಸ್ಕಾರ ಯಾವುದಿದೆ ಅದು ಮುಂದೆ ಬರುತ್ತೆ. ವ್ಯವಹಾರದಲ್ಲಿ ಅದೇ ತಾನೇ ಕಾಣಿಸ್ತಾ ಇದೆ. ಅವ್ರದ್ದು ಯಾವುದು ಕ್ರೋಧ ಇದೆ, ತಿರಸ್ಕಾರ ಇದೆ, ಬಲಹೀನತೆ ಇದೆ, ಅದು ಕಾರ್ಯ ವ್ಯವಹಾರದಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಲ್ವಾ, ಅದು ಮುಂದೆ ಬಂದ್ಬಿಡುತ್ತೆ. आपस में जो संपूर्ण स्थिति होनी चाहिए उसमें दूरी पड़ जाती है. ಪರಸ್ಪರ ಯಾವುದು ಸಂಪೂರ್ಣ ಸ್ಥಿತಿ ಇರಬೇಕಾಗಿದೆ ಅದರಲ್ಲಿ ಏನಾಗ್ಬಿಡುತ್ತೆ, ದೂರ ಬಂದ್ಬಿಡುತ್ತೆ. ಒರಿಜಿನಲ್ ಸಂಸ್ಕಾರ ವಾಲಿ ಆತ್ಮ ದೇಕೋ, ಅದರಿಂದ ಒರಿಜಿನಲ್ ಸಂಸ್ಕಾರ ಇರುವಂತಹ ಆತ್ಮನನ್ನು ನೋಡಿ. ಕೇವಲ ಆತ್ಮನನ್ನು ನೋಡೋದಲ್ಲ, ಒರಿಜಿನಲ್ ಸಂಸ್ಕಾರ ಇರುವಂತಹ ಆತ್ಮನನ್ನು ನೋಡಿ. तो ये जो अभी संगठन में रुकावट आती है, ಇದು ಆತ್ಮ ಅಂತಾನು ಸ್ಮೃತಿಯಲ್ಲಿ ಬರುತ್ತೆ, ಭ್ರೂ ಮಧ್ಯದಲ್ಲೂ ನೋಡ್ತೀವಿ, ಆದರೆ ಯಾವುದು ಬಲಹೀನತೆ ಸಂಸ್ಕಾರ ಇವಾಗ ಮುಂದೆ ಇದೆ ಅದು ನೋಡೋದ್ರಿಂದ ಸಂಘಟನೆಯಲ್ಲಿ ವಿಘ್ನಗಳು ಬರುತ್ತವೆ. ಆ ವಿಘ್ನಗಳು ಬಾಬಾ ಹೇಳ್ತಾರೆ, ಒರಿಜಿನಲ್ ಸಂಸ್ಕಾರ ನೋಡಿದಾಗ ಆ ಯಾವುದು ವಿಘ್ನಗಳು ಬರುತ್ತೆ ಅದು ಖತಮ್ ಆಗೋಗುತ್ತೆ. ಈ ಬ್ರಾಹ್ಮಣ ಪರಿವಾರ ಶ್ರೇಷ್ಠ ಪರಿವಾರ ಹೇ. ನಮ್ಮದು ಬ್ರಾಹ್ಮಣ ಪರಿವಾರ ಶ್ರೇಷ್ಠ ಪರಿವಾರ. ಪರಿವಾರ ಕಿ ಬಹುತ್ ಮಹಿಮಾ ಹೇ. ಪರಿವಾರದ್ದು ಬಹಳ ಮಹಿಮೆ ಇದೆ. ಈ ಈಶ್ವರಿಯ ಪರಿವಾರ ಬಾರ್ ಬಾರ್ ನಹಿ ಮಿಲ್ತಾ. ಈ ಈಶ್ವರಿಯ ಪರಿವಾರ ಪುನಃ ಪುನಃ ಸಿಗೋದಿಲ್ಲ. ದೇವತಾ ಪರಿವಾರ ಆದ್ರೂ ಅರ್ಧ ಕಲ್ಪ, ಈ ಈಶ್ವರಿ ಪರಿವಾರ ಒಂದೇ ಸಲ. कल्प में एक ही बार ये ईश्वरीय परिवार मिला. इतना बड़ा परिवार सारे कल्प में कभी नहीं मिलता. ಈ ಈಶ್ವರಿ ಪರಿವಾರದ ವಿಶೇಷತೆ ಏನು, ಇಷ್ಟು ದೊಡ್ಡ ಪರಿವಾರ
ಅಲ್ಲಿ ದೇವತಾ ಪರಿವಾರದಲ್ಲಿ ಲಿಮಿಟ್ ಇರುತ್ತಲ್ವಾ, ಮೊದಲು 9 ಲಕ್ಷ ಆ ಥರ. ಇಲ್ಲಿ ಬಾಬಾ ಹೇಳ್ತಾರೆ, ಈ ಈಶ್ವರೀಯ ಪರಿವಾರ ಯಾವುದು ಸಿಕ್ಕಿದೆ, ಇಷ್ಟು ದೊಡ್ಡ ಪರಿವಾರ ಇಡೀ ಕಲ್ಪದಲ್ಲಿ ಎಂದೂ ಸಿಗೋದಿಲ್ಲ. परिवार का भी विशेषता को जानना और परिवार में चलना एक महान सब्जेक्ट है. ಬಾಬಾ ಹೇಳ್ತಾರೆ, ಪರಿವಾರದ್ದು ವಿಶೇಷತೆ ತಿಳ್ಕೊಳ್ಳೋದು ಮತ್ತು ಪರಿವಾರದಲ್ಲಿ ನಡೆಯುವಂತಹದ್ದು ಇದು ಮಹಾನ್ ಸಬ್ಜೆಕ್ಟ್ ಆಗಿದೆ. पहले भी सुनाया था कि इस ज्ञान का ಫೌಂಡೇಶನ್ है. ಮೊದಲೂ ಸಹ ಬಾಬಾ ತಿಳಿಸಿದ್ದಾರೆ, ಜ್ಞಾನದ ಫೌಂಡೇಶನ್ ಆಗಿದೆ ನಿಶ್ಚಯ. और निश्चय में 4 बातें है. ನಿಶ್ಚಯ ಅದರಲ್ಲೂ 4 ಮಾತಿದೆ. ಯಾವ್ಯಾವುದು? ಸ್ವಯಂನಲ್ಲಿ, ತಂದೆಯಲ್ಲಿ, ಡ್ರಾಮಾದಲ್ಲಿ, ಪರಿವಾರದಲ್ಲಿ. बाप दादा साथ में है ही और नॉलेज में, ड्रामा में, परिवार में, सभी में निश्चय हो. ಬಾಪ್ ದಾದಾ ಅಂತೂ ಜೊತೆಯಲ್ಲಿ ಇದ್ದೇ ಇದ್ದಾರೆ ಮತ್ತು ಜ್ಞಾನದಲ್ಲಿ, ಡ್ರಾಮಾದಲ್ಲಿ, ಪರಿವಾರದಲ್ಲಿ ಎಲ್ಲದರಲ್ಲೂ ನಿಶ್ಚಯ ಇರಬೇಕು. तो निश्चय बुद्धि हो, ಸಹಜ ಪುರುಷಾರ್ಥಿ ಬನ್ ಜಾತೆ ಹೋ. ಎಲ್ಲ ಮಾತುಗಳಲ್ಲಿ ನಿಶ್ಚಯ ಬುದ್ಧಿ ಇದ್ದಾಗ ಏನಾಗುತ್ತೆ? ಸಹಜ ಪುರುಷಾರ್ಥಿ ಆಗ್ಬಿಡ್ತೀರಾ. जैसे बाप दादा में निश्चय है ऐसे परिवार में भी निश्चय आवश्यक है. ಹೇಗೆ ಬಾಪ್ ದಾದಾರವರಲ್ಲಿ ನಿಶ್ಚಯ ಇದೆ, ಪರಿವಾರದಲ್ಲೂ ಸಹ ನಿಶ್ಚಯದ ಅವಶ್ಯಕತೆ ಇದೆ. जब देखो, जैसे देखो, जब आप कोई भी बात की पैकिंग करते हो तो क्या करते हो? ಬಾಬಾ ಹೇಳ್ತಾರೆ, ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಪ್ಯಾಕ್ ಮಾಡ್ತೀರಾ. ಹೇಗೆ ಮಾಡ್ತೀರಾ ಪ್ಯಾಕು? 4 ही तरफ टाइट करते हो ना. एक तरफ भी अगर टाइट नहीं किया तो हलचल होती है. 4 ಕಡೆ ಅದನ್ನು ಟೈಟ್ ಮಾಡ್ತೀರಾ. ಒಂದು ಕಡೆ ಸ್ವಲ್ಪ ಲೂಸ್ ಇದ್ರೂ ಏನಾಗುತ್ತೆ? ಏರ್ಪೇರ್ ಆಗುತ್ತಲ್ವಾ, ಕೆಳಗೆ ಬಿದ್ದೋಗ್ಲಿಕ್ಕೂ ಚಾನ್ಸ್ ಇದೆ ಆ ವಸ್ತು. ಐಸೆ ಹಿ ಬಾಪ್ ನಾಲೆಜ್ ಮೇ ಬಿ, ಅದೇ ರೀತಿ ತಂದೆ ಜ್ಞಾನ, ಜ್ಞಾನದಲ್ಲೂ ವಿಶೇಷವಾಗಿ ಡ್ರಾಮಾ और परिवार. अगर 4 ही बातें मजबूर नहीं है तो विघ्न आते हैं. 4 ಮಾತುಗಳು ಮಜಬೂರ್ ಆಗಿಲ್ಲ ಅಂದರೆ ವಿಘ್ನಗಳು ಬರುತ್ತವೆ. विघ्नों को पार करने में अटेंशन देना पड़ता है. ಅದಕ್ಕೆ ವಿಘ್ನಗಳನ್ನು ದಾಟೋದ್ರಲ್ಲಿ ನಾವು ಗಮನ ಕೊಡಬೇಕಾಗಿ ಬರುತ್ತೆ. इसलिए परिवार की पहचान, परिवार से प्यार, एक दो को समझना ये बहुत आवश्यक है. ಅದರಿಂದ ಪರಿವಾರನ ಗುರುತಿಸೋದು, ಪರಿವಾರದೊಂದಿಗೆ ಪ್ರೀತಿ ಮತ್ತು ಒಬ್ಬರನ್ನೊಬ್ಬರು ತಿಳ್ಕೊಳ್ಳೋದು ಇದು ಬಹಳ ಅವಶ್ಯಕತೆ ಇದೆ. ಲೌಕಿಕದಲ್ಲೂ ಸಹ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಏನು ಹೇಳ್ತಾರೆ? ಮೊದಲು ಒಬ್ಬರನ್ನೊಬ್ಬರು ತಿಳ್ಕೊಳ್ಳೋ ಮಾತು ಅಂತ ಹೇಳ್ತಾರಲ್ವ. पूर्वज हो, पूज्य हो तो ये बातें अपने में या अपने साथियों में लानी है. ಪೂರ್ವಜರಾಗಿದ್ದೀರಿ, ಪೂಜ್ಯರಾಗಿದ್ದೀರಿ ಎಂದಾಗ ಈ ಮಾತುಗಳನ್ನು ಸಹ ತಮ್ಮಲ್ಲಿ ಮತ್ತು ಜೊತೆಗಾರರಲ್ಲಿ ತರಬೇಕಾಗಿದೆ. ಕ್ಯಾ ಭಿ ಹೋ ನಂಬರ್ ವಾರ್ ತೋ ಹೈನಾ, ಹೇಗೆ ಇರಲಿ ಎಲ್ಲರೂ ನಂಬರ್ ವಾರ್ ಅಂತೂ ಇದ್ದಾರಲ್ವಾ. ಲೇಕಿನ್ ಬ್ರಾಹ್ಮಣ ಪರಿವಾರ ಕಾ ವಿಶೇಷ ಕಾರ್ಯ ಹೈ. ಬ್ರಾಹ್ಮಣ ಪರಿವಾರದ ವಿಶೇಷ ಕಾರ್ಯ ಆಗಿದೆ. ಹೇಗಾದರೂ ಇರಲಿ, ಬ್ರಾಹ್ಮಣ ಪರಿವಾರದ ವಿಶೇಷ ಕಾರ್ಯ ಆಗಿದೆ ದುವಾ ದೇನಾ, ದುವಾ ಲೇನಾ. ಆಶೀರ್ವಾದ ಕೊಡೋದು, ಆಶೀರ್ವಾದ ತಗೊಳ್ಳೋದು. ಕೈ ಬಚ್ಚೆ ಕಹತೆ ಹೇ ಕಿ ದೂಸರಾ ಕ್ರೋಧ ಕರ್ತಾ ಹೈ. ಕೆಲವು ಮಕ್ಕಳು ಹೇಳ್ತಾರೆ ಬೇರೆಯವರು ಕ್ರೋಧ ಮಾಡ್ಕೊಳ್ತಾರೆ. ಅಭಿ ದುವಾ ಕೈಸೆ, ದುವಾ ಲೇಗಾ ಕೈಸೆ. ಕೋಪ ಮಾಡ್ಕೊಳ್ತಾ ಇದ್ದಾರೆ, ನಾನು ಆಶೀರ್ವಾದ ಕೊಟ್ಟರೆ ಅವ್ರು ಹೇಗೆ ತಗೋತಾರೆ? ದುವಾ ತೋ ಲೇಗಾ ನೆಹಿ, ಕ್ರೋಧ ಕರೇಗಾ. ಇನ್ನೂ ಆಶೀರ್ವಾದ ತಗೊಳ್ಳೋದಿಲ್ಲ, ಇನ್ನೂ ಕೋಪ ಮಾಡ್ಕೊಳ್ತಾರೆ. बाप दादा कहते हैं, अच्छा संस्कारवश वो बद्दुआ देता, आप दुआ देने चाहते हो लेकिन वो बद्दुआ देता
लेकिन उससे बद्दुआ दी लेने वाला कौन? ಬಾಬಾ ಹೇಳ್ತಾರೆ, ಬಾಬ್ದಾದ ಏನ್ ಹೇಳ್ತಾರೆ, ಒಳ್ಳೇದು ಸಂಸ್ಕಾರಕ್ಕೆ ವಶ ಆಗಿ ಅವರು ಶಾಪ ಕೊಡ್ತಾರೆ. ತಾವು ಏನ್ ಕೊಡ್ತೀರಾ? ಆಶೀರ್ವಾದ ಕೊಡ್ತೀರಾ. ಆದರೆ ಅವರು ಶಾಪ ಕೊಡ್ತಾರೆ. ಆದರೆ ಅವರು ಶಾಪ ಕೊಟ್ಟರು, ತಗೊಳ್ಳೋರು ಯಾರು? ಬಾಬಾ ಕೇಳ್ತಾರೆ, ತಗೊಳ್ಳೋರು ಯಾರು? ಲೇನೆ ವಾಲೆ ಆಪ್ ಹೋ ಯಾ ಓ ಹೈ? ಬಾಬಾ ಕೇಳ್ತಾರೆ, ಶಾಪ ಕೊಡ್ತಾರಲ್ವಾ, ತಗೊಳ್ಳೋರು ತಾವ ಅಥವಾ ಅವರ? ಓ ದೇನೆ ವಾಲ ಆಪ್ ಲೇನೆ ವಾಲೆ, ಅವರು ಕೊಡುವಂಥವರು, ತಾವು ತಗೊಳ್ಳೋ ಅಂಥವರು. ಉಸ್ಕಿ ಬದ್ದುವಾ ಆಪ್ನೆ ಲೀ ಕ್ಯೂ? ಅವರ ಶಾಪನ ನೀವು ಯಾಕೆ ತಗೊಂಡ್ರಿ? अगर आत्मा को ओरिजिनल संस्कार से देखो तो आपको रहम आएगा. ಆ ಆತ್ಮನನ್ನು ಒರಿಜಿನಲ್ ಸಂಸ್ಕಾರದಿಂದ ನೋಡಿದಾಗ ತಮಗೆ ದಯೆ ಬರುತ್ತೆ. ಈ ಆತ್ಮ ಶಾಪ ಕೊಡುವಂಥ ಆತ್ಮ ಅಲ್ಲ. ಒರಿಜಿನಲ್ ಸಂಸ್ಕಾರ ನೋಡಿದಾಗ ದಯೆ ಬರುತ್ತೆ. ಈಗ ಆತ್ಮ ಸಂಸ್ಕಾರಕ್ಕೆ ವಶ ಆಗಿದೆ, ಬಲಹೀನ ಆಗಿದೆ, ಅದರಿಂದ ಶಾಪ ಕೊಡ್ತಾ ಇದೆ. ಸ್ವಯಂ ಬಿ ಸೇಫ್ ಹೋ, ಬದ್ದುವ ಲೋ ನಹಿ. ತಾವು ಸೇಫ್ ಆಗಿರಿ, ಆ ಶಾಪ ತಗೊಳ್ಬೇಡಿ. ಲೇನೆ ವಾಲೆ ಆಪ್ ಹೋ, ತಗೊಳ್ಳೋಂಥವ್ರು ನೀವಲ್ವಾ? ನಾದೋ ನಾಲೋ, ಶಾಪ ಕೊಡ್ಲೂಬೇಡಿ, ತಗೊಳ್ಳೂಬೇಡಿ. ಅಚ್ಚಾ, ಓಂ ಶಾಂತಿ. बाप दादा सभी चारों ओर के बच्चों को देख खुश भी होते हैं, क्योंकि बाप दादा बच्चों के सिवाय अकेला कुछ नहीं करने चाहता. ಬಾಪ್ ದಾದಾ 4 ಕಡೆಯ ಮಕ್ಕಳನ್ನು ನೋಡಿ ಖುಷಿ ಸಹ ಪಡ್ತಾರೆ. ಯಾಕೆಂದರೆ ಬಾಪ್ ದಾದಾ ಮಕ್ಕಳಿಲ್ದಿರ ಒಂಟಿಯಾಗಿ ಏನು ಮಾಡಲಿಕ್ಕೆ ಬಯಸೋದಿಲ್ಲ. इसलिए हर रोज बच्चों को आह्वान करते रहते हैं. ಅದರಿಂದ ಪ್ರತಿದಿನ ಮಕ್ಕಳಿಗೆ ಆಹ್ವಾನ ಮಾಡ್ತಾ ಇರ್ತಾರೆ. तीव्र पुरुषार्थी बच्चे, मीठे बच्चे, प्यारे बच्चे, अब चलो. ತೀವ್ರ ಪುರುಷಾರ್ಥಿ ಮಕ್ಕಳೇ, ಪ್ರೀತಿಯ ಮಕ್ಕಳೇ, ಮುದ್ದಿನ ಮಕ್ಕಳೇ, ಈಗ ನಡೀರಿ. चारों ओर के बच्चों को बाप दादा का पदम पदम गुणा प्यार और दिल का दुलार स्वीकार हो. सभी को मालिक बच्चों को बाप लाख लाख बधाइयाँ दे रहे हैं. उड़ते चलो, उड़ाते चलो. याद प्यारो, नमस्ते.